Yes. ಎಲ್ಲರೂ ಸುಮಾರು ಜನ ಇತ್ತೀಚಿನ ದಿನಗಳಲ್ಲಿ, especially from let's say few years, a lot of huge hype has been created about third eye. Everybody is talking about third eye opening. Have you come across? ಕೇಳಿದ್ದೀರಾ? ಥರ್ಡ್ ಐ opening. Okay, see, it is, let us not create that hype here in our class. It is also one of the chakras. But ಯಾಕೆ ಇದಕ್ಕೆ ತುಂಬ ಫೇಮಸ್ ಸಿಕ್ಕಿದೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ವಾಟ್ ಐ ಶುಡ್ ಸೇ ಅತಿಮಾನುಷ ಶಕ್ತಿ ಅನ್ಬೋದಾ, ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್. Like it, when it gets opened, people will see unusual things happening in the life. ಸೊ ಹಾಗಾಗಿ ನಮ್ಮಲ್ಲಿ ಯಾವಾಗಲೂ ಪವಾಡಗಳಿಗೆ ತುಂಬ ಬೆಲೆ ಜಾಸ್ತಿ ಇರುತ್ತೆ, ಮನುಷ್ಯರಲ್ಲಿ ಕುತೂಹಲ ಕೂಡ ಜಾಸ್ತಿ. ಸೊ ಈ ಚಕ್ರ ಏನಿದೆ ಇದು ಒಂದು ರೀತಿ ಅದೇ ಥರನೇ. ಸಿಟ್ಟಿಂಗ್ ಎಟ್ ಮೈ ಹೋಮ್, ಇಫ್ ಐ ಆಮ್ ಏಬಲ್ ಟು ಕಮ್ಯುನಿಕೇಟ್ ಯುವರ್ ಮೈಂಡ್, isn't it a miracle? ಪವಾಡ ಅಲ್ವಾ ಅದು? ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಅನಿಲ್ ಅವರೇ ಇದು ಕ್ಲಾಸ್ ನಿಮಗಲ್ಲ, ಸುಮ್ಮನೆ ನಾನೇ ರಿಮೂವ್ ಮಾಡ್ಬಿಟ್ಟಿಲ್ಲ, ನೋಡೋದೇ ಇಲ್ಲ ಗ್ರೂಪಲ್ಲಿ, ಕರೆಕ್ಟಾಗಿ ಹಾಕಿರ್ತೀನಿ ಯಾವತ್ತು ಯಾರಿಗೆ ಕ್ಲಾಸ್ ಇದೆ ಅಂತ ಹೇಳಿ. ಓಕೆ, ಸೊ ಥರ್ಡ್ ಐ ಚಕ್ರ ಅಂತ ಇದು ಬಹಳ ಫೇಮಸ್ ಆಗಿದೆ. ಬೇಸಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಆಜ್ಞಾ ಚಕ್ರ. ಆಜ್ಞಾ ಮೀನ್ಸ್ ಕಮಾಂಡ್. Okay, today we will start working on Agna Chakra. This particular journey is not like other chakras. Here we are going to do multiple activities. Okay, multiple activities. You will learn many different breathing exercises. We will make use of different methods of opening this Agna Chakra. The one major thing which can help you is music. The musics which I'll be giving you people will help you a lot. And please, ಈ ಚಕ್ರಕ್ಕೆ ನೀವು ಏನಾದರೂ ಫಸ್ಟು 21 ಡೇಸು 21 ಡೇಸಲ್ಲಿ ಅಷ್ಟು ನಿಮಗೆ ಇದು ಕಾಣಲಿಲ್ಲ ಅಂದರೆ, ಏನೋ ಓಪನ್ ಅಪ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಿಲ್ಲ ಅನ್ಸಿದ್ರೆ, I am sure if you can spend 45 to 48 days on this chakra, ಅಂದ್ರೆ ಕೈ ತೊಳ್ಕೊಂಡು ಬಿಡ್ಬೇಕು ಹಿಂದೆ. Okay, especially if you can't do anything, at least I would suggest go for sleep meditations. ರಾತ್ರಿ ಮಲ್ಕೋಬೇಕಾದ್ರೆ I can provide you music up to 6 hours, 8 hours. It will, ನೀವು ಮಲಗಿದಾಗ it will be playing and it will work on your subconscious mind. And at the same time it will help you to open this chakra. It's a very beautiful experience. Don't expect any ಏನೋ ಶಿವನ್ ಕಣ್ಣು ಓಪನ್ ಆದಂಗೆ ಇಲ್ಲಿ ಏನೋ ಒಂದು ಓಪನ್ ಆಗಿಬಿಡುತ್ತೆ ಅಂಥವೆಲ್ಲ ಹ್ಯಾಲುಸಿನೇಷನ್ ಸ್ಟೇಟಿಗೆ ಹೋಗಬೇಡಿ. ಲೆಟ್ ಅಸ್ ಬಿ ವೆರಿ ಅದರದ್ದು ನಿಜವಾದ ಅರ್ಥ ಏನಿದೆ ಅದನ್ನು ನೋಡಬೇಕು. ಮೂರನೇ ಕಣ್ಣು ಅಂದರೆ ಏನು, ಅದರ ಮಹತ್ವ ಏನು, ನಿಜವಾಗಿಯೂ ಶಿವ ಕಣ್ಣು ಓಪನ್ ಮಾಡಿ ಯಾರದು ಮನ್ಮಥನ್ನ ಸುಟ್ಟಿದ್ದು ಅರ್ಥ ಏನು, ಇವುಗಳನ್ನೆಲ್ಲ ತಿಳ್ಕೊಳ್ಳುವಂತಹ ಸಮಯ ಇದು. ಅಟ್ ದ ಸೇಮ್ ಟೈಮ್ ವೆಂಕಟರಂಗಂ, ನೀವು ದಾರಿ ತಪ್ಪಿ ಬಂದಿದ್ದೀರಿ. ನಮ್ದಿಲ್ಲ ಸರ್ ಕ್ಲಾಸ್ ಇವತ್ತಿಲ್ಲ ಸರ್ ನಿಮ್ದು. ಓಕೆ ಸರ್, ಓಕೆ. ದಿಸ್ ಇಸ್ ಫಾರ್ ಬ್ಯಾಚ್ ನಂಬರ್ 2. ಆಜ್ಞಾ ಚಕ್ರ ನಡೀತಾ ಇದೆ ಅವರಿಗೆ. ಓಕೆ ಸರ್, ಓಕೆ. ಓಕೆ, ಥ್ಯಾಂಕ್ ಯು. ಸೊ ನಮ್ಮ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ನಾವು ಈ ಚಕ್ರವನ್ನ ಆಕ್ಟಿವೇಟ್ ಮಾಡೋ ಕೆಲಸ ಮಾಡೋಣ. ಅದರ ಜೊತೆಗೆ ಐ ವಿಲ್ ಬಿ ಟೇಕಿಂಗ್ ಯು ಪೀಪಲ್ ಥ್ರೂ ಟ್ರೈನಿಂಗ್ ಪ್ರೋಗ್ರಾಮ್ which is aiming at enhancing your sensory perception.
ಸೆನ್ಸರಿ ಪರ್ಸೆಪ್ಷನ್ ಅಂದರೆ ಏನು ಅಂದರೆ ಕನ್ನಡದಲ್ಲಿ ಗ್ರಹಣ ಶಕ್ತಿ, ನಮ್ಮ ಪಂಚೇಂದ್ರಿಯಗಳ ಗ್ರಹಣ ಶಕ್ತಿ ಏನಿದೆ, ಸ್ಪೆಷಲಿ ಈ ಕೋರ್ಸಲ್ಲಿ ನಾವು ನಮ್ಮ ಕಿವಿ, ಮೂಗು ಮತ್ತು ಸ್ಪರ್ಶ, ಚರ್ಮ, ಹಿಯರಿಂಗ್, ಸ್ಮೆಲ್ ಆ್ಯಂಡ್ ಟಚ್, ಈ ಮೂರು ಪರ್ಸೆಪ್ಷನ್ಗಳನ್ನ ಇನ್ಕ್ರೀಸ್ ಮಾಡುವಂತಹ ಕಾರ್ಯನ ನಾವು ಮಾಡ್ತೇವೆ. There are so many methods which we will be using, and you will be, believe me, there is no hard and fast rule that blindfold ಚಿಕ್ಕವರೇ ಮಾಡಬೇಕು ಅಂತ ಏನೂ ಇಲ್ಲ. ಆಮೇಲೆ ಬ್ಲೈಂಡ್ ಮಾಡೋದು ನಮ್ಮ ಉದ್ದೇಶನೂ ಅಲ್ಲ. ಹೆಚ್ಚಿಗೆ ಆ ಟ್ರೈನಿಂಗ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬೇಸಿಕ್ಲಿ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಜ್ಞಾಚಕ್ರ, ಆಜ್ಞಾಚಕ್ರದ ಮಹತ್ವ ಏನು, ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಕ್ಲಾಸಸ್ಸಿಂದ ಏನು ಪ್ರಾಕ್ಟಿಕಲ್ ಶುರು ಮಾಡ್ಕೊಳ್ತೇವೆ. ಮೋರ್ ದೆನ್ ಥಿಯರಿ, ದೇರ್ ಓನ್ಲಿ ಪ್ರಾಕ್ಟಿಕಲ್ಸ್ ವಿಲ್ ಬಿ ದೇರ್. ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ದಿಸ್, ಆ ಥರ. ಓಕೆ, ಇವತ್ತು ಒಂದು ದಿವಸ ನಾವು ಆಜ್ಞಾಚಕ್ರದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಟ್ ಈಸ್ ವೆರಿ, it has a large scope in your life. Believe me, if you can activate this chakra, actually this is called spiritual window, ಜ್ಞಾನದ ಕಣ್ಣು ಅಂತ ಕರಿತೀವಿ. ಯಾವ ವ್ಯಕ್ತಿಯ ಜ್ಞಾನದ ಕಣ್ಣು ಓಪನ್ ಆಗುತ್ತೆ ಅವನಿಗೆ he will not be under confusions, ಜೀವನದಲ್ಲಿರೋ ಸಂದೇಹಗಳು ಮುಕ್ತಾಯಗೊಳ್ತವೆ. ಹಾಗೆ ಅವನ ಮೈಂಡು ಹ್ಯಾಲುಸಿನೇಷನ್ ಮಾಡೋದಿಲ್ಲ, ಅಂದರೆ ಭ್ರಮೆಯಲ್ಲಿರೋದಿಲ್ಲ, ಕ್ಲಾರಿಟಿ ಸಿಗುತ್ತೆ. ಸೊ ಒಂದ್ಸಲ ಜೀವನದಲ್ಲಿ ಕ್ಲಾರಿಟಿ ಬಂತು, ಸ್ಪಷ್ಟತೆ ಬಂತು ಅಂದರೆ ಪ್ರತಿಯೊಂದು ಕೂಡ ನಮಗೆ ತುಂಬ ಸಹಾಯ ಮಾಡ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ವಿ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಹೌ ಇಟ್ ಕ್ಯಾನ್ ಇಂಪ್ರೂವ್ ಅವರ್ ಇಂಟ್ಯೂಟಿವ್ ಎಬಿಲಿಟೀಸ್, ಇಂಟ್ಯೂಷನ್, ಆಭಾಸ ಅಂತ ಏನು ಹೇಳ್ತೀವಿ, how it can help us improving our decision making ability, how it can help us developing our telepathy powers, ಅಂದರೆ ಒಂದು ನಮ್ಮ ಒಬ್ಬರಿಂದ ಇನ್ನೊಬ್ಬರು ಮೆಂಟಲಿ ಕಮ್ಯುನಿಕೇಟ್ ಮಾಡೋದು. ಇಫ್ ಯು ಫರ್ದರ್ ಪ್ರಾಕ್ಟೀಸ್ ಯು ಕ್ಯಾನ್ ಇವನ್ ಡೆವಲಪ್ ಟೆಲಿಕಿನೆಸಿಸ್ ಅಂತ ಹೇಳ್ತಾರೆ. ಟೆಲಿಕೈನೆಸಿಸ್ ಅಂದರೆ ಜಸ್ಟ್ ಬೈ ಥಾಟ್ಸ್ ಯು ಕ್ಯಾನ್ ಮೂವ್ ದ ಆಬ್ಜೆಕ್ಟ್ಸ್. You can move the objects. That also we will try. We will try to get into those things if you are interested in that. Okay. Otherwise, I don't want to get into those areas because ಅವು ನಮ್ಮ ಜೀವನದಲ್ಲಿ, ನಾರ್ಮಲ್ ಜೀವನದಲ್ಲಿ ಏನು ಜಾಸ್ತಿ ಉಪಯೋಗಕ್ಕೆ ಬರೋದಿಲ್ಲ. ಬಟ್ ಅದನ್ನು ಮಾಡೋದ್ರಿಂದ we will do some couple of activities to improve those abilities, psychic abilities. Okay, so let us understand what is Agna Chakra. Again, I will call my best friend to explain you Agna Chakra, and then we will discuss about Agna Chakra like all other chakras. ಸ್ವಲ್ಪ ಕೀನಾಗಿ ಕೇಳಿ, ಯಾಕಂದರೆ ನಾನು the laptop which I am working may not give you that sound effect. If you can't hear it properly, I would suggest I will share the link. Again, you can watch it once again to understand it better. Whatever he says, I will be summarizing. ಒಂದ್ಸಲ ನಾನು ಕನ್ಫರ್ಮ್ ಮಾಡಿ ಸೌಂಡ್ ಕರೆಕ್ಟಾಗಿ ಬರ್ತಾ ಇದನೋ ಇಲ್ವೋ ಅಂತೇಳಿ ಒಂದೇ ನಿಮಿಷ ಆನ್ ಮಾಡ್ತೇನೆ. After having covered the first 5 chakras within the human body in elaborate detail, it is time to look at the... Fine. ನಿಮ್ದು ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ. After having covered the first 5 chakras within the human body in elaborate detail, it is time to look at the 6th and the most famous chakra called Agnya, or the third eye chakra. In this video, let's look at a detailed description, ways of activation, and the associated gods and goddesses of this chakra. The Sanskrit channel is an effort to explore a vast variety of topics from original Sanskrit literature. If you wish to support this effort, consider becoming a sponsor on Patreon or make a one-time contribution through these options.
Your support will help us create more of these videos more frequently on more number of topics. Do check out all the links in the description below. The word Agnya literally means command. The root sound here is Jna, which means knowledge or Jnanam. If we look closely, we see that even in English, the sound associated is very similar. This energy center is located between the eyebrows. Once the dormant Kundalini energy starts getting more active at Agnya Chakra, one's third eye, symbolic, starts getting awakened. Shlokas 32 to 38 of Shat Chakra Nirupanam describe all the different attributes of Agnya Chakra. Let us understand and learn them one by one. Shloka 32 talks about the physical features of this chakra and describes the feminine deity associated with it. Agnya namambujam tat himakara sadrisham dhyana dhama prakar. हक्षाभ्यां वै कलाभ्यां परिलसितवपुर्नेत्रपत्रं सुशुभ्रं तन्मध्ये वक्त्रषट्कं दधाना विद्यां मुद्रां कपाल शुद्धचित्ता. This means the lotus named Agnya, Agnya Namambujam, shines white like the moon, Himakaraha. This chakra has two petals associated with the sounds Ham and Ksham. These sounds shine through the process of meditation or Dhyanam. Inside this lotus lies the Shakti, Hakini. She is depicted to be white in color, Dhvala, like the moon, Shashi. She is represented to be six-faced and is said to be of a pure mind, Shuddha Chitta. She holds the gesture of knowledge, Vidya Mudra, a skull, Kapalam, a hand drum, Damaru, and a Japamala in her four hands. The next shloka talks about the masculine deity corresponding to this chakra. Etat padmantarale nivasati cha manah sukshma rupam prasiddham yonau tat karnikayam itara shivapadam linga chinha prakasham vidyunmala vilasam paramakulapadam brahmasutra prabodham vedanam adibijam sthiratara hridayas chintaye tat kramena. This means within this lotus lives Manas, one of the subtle aspects of what is called as mind in English. Inside the yoni or the womb of it lies the abode of Lord Shiva in his linga form. This location shines like a series of lightnings, and this is the abode of the realization of Brahman, the all-pervading consciousness. This is the seed from which the Vedas sprang forth, Vedanam Adibijam. This is where a yoga sadhaka should maintain a steady and unwavering focus. The next shloka talks about the siddhis or the attainments pertaining to this chakra. Dhyanatma sadhakendro bhavati parapure shigragami munindraha sarvajnah sarvadarshi sakala hitakaraha sarvashastrarthavetta advaitacharavadi vilasati parama purva siddhi prasiddho दीर्घायुः सोपि कर्ता त्रिभुवन भवने samhrutau palanecha. This means the foremost of sadhakas, sadhakendraha, who meditates on this chakra, finds attainments quickly. He becomes sarvajnaha, all-knowing, sarvadarshi, all-perceiving, and sakala hitakaraha, a benefactor to all. He gets the essence of all shastras and perceives the world as the non-dual entity that it is. He acquires a long life, Dirgha Ayuhu, and becomes adept at the three primordial tasks of creation, maintenance, and dissolution. The next shloka talks about the presence of the primordial sound, Pranava, within this chakra. Tadantas chakresmin nivasati satatam shuddha buddhyantaratma pradipabha jyotihi pranava virachana rupa varna prakashaha. Tadurdhve chandrardhas tadupari vilasad bindurupi makaraha tadurdhve nadosau jaladhavala sudhadhara santana hasi. This means inside this chakra lies the sound perceived by the purest of minds, shining with the radiance like that of a flame, Jyotihi. This sound is known by the name Pranava. This shloka also describes a symbol that represents this sound. I have made a dedicated video talking about this symbolism and the significance of Pranava. You can watch it here.
The final 3 shlokas talk about the experiences one may have when working on this chakra. Ihasthane line susukha sadane chetasi puram niralambam badhva paramaguru seva suviditam tadabhyasad yogi pavana suhridam pashyati kanan tatastan madhyantah pravilasita rupanapi sada. This means by immersing oneself in the meditative bliss of this chakra, by continuous practice of mudras, and by sticking to the service of one's guru, one starts to have the vision of the everlasting pranava in the form of embers of a flame created by a blowing wind. Jvaladdeepakaram tadanucha naveenarka bahula prakasham jyotirva gaganadharani madhyamilitam ihasthane sakshad bhavati bhagavan purna vibhavu avyayah sakshi vanhehe shashi mihirayor mandala iva. He then also sees the light, which is in the form of a flaming lamp. It is seen to be shining like a newborn sun. The brightness of this flame encompasses oneself, like the brightness of the newborn sun covers the space between the sky and earth. This space is the very embodiment of divinity in its full glory. This state is unchanging, all-witnessing, and is like a circle of the sun, moon and fire. Ihasthane Vishnu Ratula Parama Moda Madhure Samaropya Pranam Pramudita Mana Prananidhani Param Nityam Devam Purusha Majamadyam Trijagatam Puranam Yogindraha Pravishati Vedanta Viditam. This is the incomparable and delightful abode of Vishnu. A yogi who focuses his prana or life energies here at the time of death becomes one with the eternal and ultimate Purusha. In summary, we have seen that Ajna chakra, that is located at the forehead in between the eyebrows, is also called as a third eye chakra because of the enhanced perception it offers. This perception is beyond the dualities of the world. It has 2 petals which correspond to the sounds Ham and Ksham. The corresponding masculine and feminine deities of this chakra are Goddess Hakini and Lord Sadashiva. A yogi who focuses his prana or life energies at this chakra becomes all-perceiving and has various kinds of visions. By continuous sadhana at the Ajna chakra, one becomes capable of the very tasks of creation, maintenance and dissolution. Now, it's time to chant all the shlokas related to Ajna chakra, one after the other. These are intended as a support for you to learn the words properly with their meanings at the back of the mind. Chanting these verses regularly, being conscious of their meaning, and meditating on the associated forms is one of the prescribed ways of activating this chakra. Ajna namambujam tat himakara sadrisham dhyana dhama prakasham hakshabhyam vai kalabhyam parilasita vapur netra patram sushubhram tan madhye hakinisa shashi samadhavala vaktrashatkam dadhana vidyam mudram kapalam damaru japavatim bibhrati shuddha chitta etat padmantarale nivasati cha manah sukshma rupam prasiddham yonau tat karnikayam itara shivapadam linga chinha prakasham vidyunmala vilasam paramakulapadam brahmasutra prabodham vedanam adibijam sthiratara hrudayas chintaye tatkramena dhyanatma sadhakendro bhavati parapure shigragami munindraha sarvajnah sarvadarshi sakala hitakarah sarvashastrarthavetta advaitacharavadi vilasati parama purva siddhi prasiddho दीर्घायुः सोऽपि कर्ता त्रिभुवनभवने संहृतौ पालने च तदन्तश्चक्रेऽस्मिन् निवसति सततं शुद्धबुद्ध्यन्तरात्मा प्रदीपाभज्योतिः प्रणवविरचना रूपवर्णप्रकाशः तदूर्ध्वे चन्द्रार्धस्तदुपरि विलसद्बिन्दुरूपी मकारः तदूर्ध्वे नादोऽसौ जलधवलसुधाधारसन्तानहासी ihasthane line susukha sadane chetasi puram niralambam badhva paramaguru seva suviditam tadabhyasad yogi pavana suhridam pashyati kanan tatastan madhyantah
प्रविलसितरूपानपि सदा ज्वलद्दीपाकारं तदनु च नवीनार्कबहुलप्रकाशं ज्योतिर्वा गगनधरणीमध्यमिलितम् इह स्थाने साक्षाद् भवति भगवान् पूर्णविभवो अव्ययः साक्षी वह्नेः शशिमिहिरयोर्मण्डल इव इह स्थाने विष्णोरतुलपरमामोदमधुरे समारोप्य प्राणं प्रमुदितमनाः प्राणनिधने परं नित्यं देवं पुरुषमजमाद्यं त्रिजगतां पुराणं योगीन्द्रः प्रविशति वेदान्तविदितम्. I hope you found this video useful. Share it across with people whom you think might benefit from this. If you wish to support the production of more videos like these, consider becoming a sponsor on Patreon. Yes, sir. Okay. So, ಯಾರೋ ಏನೋ ಮೆಸೇಜ್ ಹಾಕಿದ್ದಾರೆ. ಸಾರಿ ಸರ್, ಐ ಮ್ಯೂಟೆಡ್ ಯು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಓಕೆ, ಗ್ರೇಟ್. ಸೊ ಆಲ್ ಆರ್ ದೇರ್. ಒಂದು ಯಾರೋ ಇಬ್ಬರು ಮಿಸ್ಸಿಂಗ್ ಕಾಣ್ತಾ ಇದ್ದಾರಲ್ಲ. ಓಕೆ, ನೋ ಪ್ರಾಬ್ಲಮ್. ಎಸ್ ಸರ್. ಇದ್ರದ್ದು ಬೀಜ ಮಂತ್ರ ಓಂ ಅನ್ಸರ ಆಮ್ ಅಂತ ಏನೋ ಹೇಳಿದ್ರೆ ಓಂ 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 ಆ್ಯಕ್ಚುಲಿ ಕೆಲವು ಜನ ಓಂ ಅಂತಾನೆ ಹೇಳಿ ಅದನ್ನು ನಾನೀಗ ಹೇಳ್ತೀನಿ, ಇನ್ನೂ ಮುಗ್ದಿಲ್ಲ ಥೇರಿ. ಓಕೆ, ಸೊ ಇಟ್ ಈಸ್ ದಿಸ್ ಚಕ್ರ ಈಸ್ ಲೈಕ್ 1ನೇ ಕ್ಲಾಸಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡು ಎಕ್ಸಾಮ್ ಕೊಟ್ಟಿದ್ದು ಬಾಕಿ ಎಲ್ಲ ಚಕ್ರಗಳು ಇದ್ದಂಗೆ ಈ ಚಕ್ರ ಏನಿದೆ ನಿಮಗೆ ಇಟ್ ಈಸ್ ಲೈಕ್ ಅ ಬೋರ್ಡ್ ಎಕ್ಸಾಮ್. ಇಲ್ಲಿ ನಿಮ್ಮ ಇಚ್ಛೆ ಇಲ್ಲದೆ ಅಥವಾ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಏನೂ ಪಡೆಯೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಅಪೇಕ್ಷೆನೂ ಮಾಡಬೇಡಿ. ಓನ್ಲಿ ಥಿಂಗ್ ಈಸ್ ಇಟ್ ಈಸ್ ವರ್ತ್ ಎಕ್ಸ್ಪೀರಿಯನ್ಸ್ ಓಪನಿಂಗ್ ದಿಸ್ ಚಕ್ರ. ಯು ವಿಲ್ ಸಿ ಟೋಟಲಿ ನಿಮ್ಮ ಡೈಮೆನ್ಷನ್ನೇ ಚೇಂಜ್ ಆಗಿ ಹೋಗುತ್ತೆ. ಸೊ ಈ ಟ್ರೈನಿಂಗಲ್ಲಿ ನಾವು ಬರೀ ಆಜ್ಞಾಚಕ್ರ ಒಂದೇ ಅಲ್ಲ, ನಾನು ನಿಮಗೆ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಥವಾ ರೈಟ್ ಆ್ಯಂಡ್ ಲೆಫ್ಟ್ ಬ್ರೈನ್ ಬ್ಯಾಲೆನ್ಸಿಂಗ್ ಆ್ಯಕ್ಟಿವಿಟೀಸ್ ಮಾಡಿಸ್ತೇವೆ. ಎಟ್ ದ ಸೇಮ್ ಟೈಮ್ ಯು ವಿಲ್ ಬಿ ಗೋಯಿಂಗ್ ಥ್ರೂ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಪ್ಲಸ್ ಆ್ಯಕ್ಟಿವಿಟೀಸ್. ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್. ಆಫ್ಟರ್ ದ ಪ್ರೆಸೆಂಟೇಷನ್ ನಾಳೆಯಿಂದ ನಿಮಗೆ ಏನೇನು ವಸ್ತುಗಳು ಬೇಕಾಗ್ತವೆ ಅಂತ ಹೇಳ್ತೀನಿ. ಅವುಗಳನ್ನು ಕೆಲವೊಂದನ್ನು ಅರೇಂಜ್ ಮಾಡ್ಕೊಳ್ಳಿ. ತುಂಬ ಸಣ್ಣ ಪುಟ್ಟ ವಸ್ತುಗಳು. ನಾವು ಲೆಟ್ ಮೀ ಟೆಲ್ ಯು ಮೋರ್ ಅಬೌಟ್ ಆಜ್ಞಾಚಕ್ರ. ಅದರದ್ದು ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಓಪನ್ ಆದಾಗ ಏನಾಗುತ್ತೆ, ಅವೆಲ್ಲ ನಾರ್ಮಲ್ ವೇ ಒಳಗಡೆ ನಾನೇನು ಚಕ್ರಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅದನ್ನು ಕೊಟ್ಬಿಟ್ಟು ಮುಂದಿನ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡ್ತೇನೆ. Are you able to see the slide? Yes, sir. Okay, fine. See, this is Agna Chakra, or it is called as third eye chakra. ಮೂರನೇ ಕಣ್ಣು. ಇಲ್ಲಿಗೆ ಬಂದು ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ವೇರ್ ಅವರ್ ಡುಯಾಲಿಟಿ ಎಂಡ್ಸ್. ಡುಯಾಲಿಟಿ ಅಂದರೆ ದ್ವೈತ ಭಾವನೆಗಳು. ಅಂದರೆ ನಾನು ಬೇರೆ, ಪರಮಾತ್ಮ ಬೇರೆ, ನಾನು ಬೇರೆ, ದೇವರು ಬೇರೆ ಅನ್ನೋದು ದ್ವೈತ ಸಿದ್ಧಾಂತ. ಅದ್ವೈತದಲ್ಲಿ ನಾನು ಮತ್ತು ಪರಮಾತ್ಮ ಎರಡೂ ಒಂದೇ ಅನ್ನೋದೇ ಅದ್ವೈತ. ಈ ಚಕ್ರಕ್ಕೆ ಬರೋ ತನಕ ನಾನು ಬೇರೆ, ಸೃಷ್ಟಿ ಬೇರೆ, ನಾನು ಬೇರೆ, ಸೃಷ್ಟಿಕರ್ತ ಬೇರೆ ಅನ್ನೋ ಡುಯಾಲಿಟಿ, ದ್ವೈತ ಭಾವನೆಗಳು, ವಿಚಾರಗಳು ಇರ್ತವೆ. ಈ ಚಕ್ರ ಓಪನ್ ಆದಮೇಲೆ ಆ ಡುಯಾಲಿಟಿ ಅನ್ನೋದು ಹೋಗ್ಬಿಟ್ಟು ವಿ ವಿಲ್ ಗೆಟ್ ಇನ್ ಟು ಅದ್ವೈತ, ನಾನ್ ಡುಯಾಲಿಟಿ. ಸೊ ನಾನು ಮತ್ತು ಸೃಷ್ಟಿ ಬೇರೆ ಅಲ್ಲ,
ನಾನು ಮತ್ತು ಸೃಷ್ಟಿಕರ್ತ ಬೇರೆ ಅಲ್ಲ. ಇದು ಮೋರ್ ಆಫ್ ಗೋಯಿಂಗ್ ಇನ್ಸೈಡ್, ನಾಟ್ ಔಟ್ಸೈಡ್. ಸ್ವರ್ಗ ನರಕಗಳನ್ನು ಹೊರಗಡೆ ಹುಡುಕೋದಲ್ಲ ಇಲ್ಲಿ, ನಮ್ಮೊಳಗಡೆನೆ ಅವೆರಡದು ಅಸ್ತಿತ್ವವನ್ನು ಅನುಭವ ಪಡೋದೇ ಈ ಚಕ್ರದ ಸ್ಪೆಷಾಲಿಟಿ. ನಾವೆಲ್ಲ ನಮ್ಮ ಕೆಲಸಗಳನ್ನು ಹೊರಗಡೆ ಇರುವಂತಹ ಸತ್ತ ಮೇಲೆ ಸಿಗುವಂತಹ ಸ್ವರ್ಗ ಮತ್ತು ನರಕದ ಭಯ ಮತ್ತು ಸ್ವರ್ಗದ ಆಸೆಗಾಗಿ ಮಾಡ್ತಾ ಹೋಗ್ತೀವಿ. ಆದರೆ ಇದು ಇಟ್ ಈಸ್ ಗೆಟ್ಟಿಂಗ್ ಇನ್ಸೈಡ್, ನಮ್ಮೊಳಗಡೆ ನಾವೇ ಹೋಗುವಂತಹ ಕ್ರಿಯೆ ಇದು. ಇದು ಹೆಂಗಪ್ಪ ಲ್ಯಾಪ್ಟಾಪು? ಓಕೆ, ಸೊ ಜಸ್ಟ್ ಥರ್ಡ್ ಐ picture for your sake. So I hope everybody will open their third eye in couple of days. This is majorly sixth chakra called as the third eye chakra, Agna chakra. Agna chakra means command. Agna means command. ಇದರ ಸ್ಥಾನ ಬಂದುಬಿಟ್ಟು ನಮ್ಮ ಎರಡೂ ಹುಬ್ಬುಗಳ ಮಧ್ಯೆ. ಇಲ್ಲಿ ಕೈ ಇಟ್ಕೊಳ್ಳಿ, ಒಂದ್ಸಲ ಪ್ರೆಸ್ ಮಾಡಿ ಕಣ್ಣು ಮುಚ್ಕೊಂಡು, ಕುಂಕುಮ ಇಡೋ ಜಾಗದಲ್ಲಿ ಇಲ್ಲಿ ಸ್ವಲ್ಪ ಮೇಲೆ. ಹಾಂ, ಜಸ್ಟ್ ಪ್ರೆಸ್ ಇಟ್, ಪ್ರೆಸ್ ಹಾರ್ಡ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೇ ಟು ಆಕ್ಟಿವೇಟ್ ಇಟ್. ನಾನು ಕಾಣಿಸ್ತಾ ಇಲ್ವಾ ಈಗ? ಆಮ್ ಐ ವಿಸಿಬಲ್ ನೌ? ಅರೆ, ನನ್ನ ಕ್ಯಾಮ್ರಾ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ ಮೇಡಮ್, ಹುಡುಕಿ ಮೇಡಮ್, ಅಲ್ಲೇ 16 ಜನದಲ್ಲಿ ಎಲ್ಲೋ ಇರ್ತೀನಿ ನೋಡಿ. ಸ್ವಲ್ಪ ಚಶ್ಮಾ ಗಿಶ್ಮಾ ಹಾಕೊಂಡು ಚೇಂಜ್ ಆಗಿದ್ದೀನಿ. ಅವರು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ, ದೊಡ್ಡ ಸ್ಕ್ರೀನ್ ಮೇಲೆ ಇದು ಬರ್ಲಿಕ್ಕತ್ತದಲ್ಲ. ಓಕೆ, ಸ್ಕ್ರೀನ್ ಮೇಲೆ ಇದು. ಎನಿವೆ, ನೀವು ಕುಂಕುಮ ಹಚ್ಚೋ ಜಾಗ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯೆ. ಹಾಂ, ದಟ್ ಪ್ಲೇಸ್. ದಿಸ್ ಎಂಟೈರ್ ಪ್ಲೇಸ್ ಈಸ್ ಫಾರ್ ಥರ್ಡ್ ಐ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಟ್ರೈ ಟು ಪ್ರೆಸ್ ಇಟ್ ಹಾರ್ಡ್. ಅದನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಓಕೆ, ಫ್ರಮ್ ನೌ ಆನ್ವರ್ಡ್ಸ್ keep touching it again and tapping it. To open it, we have to even do this tapping activity also. So this is the place of this chakra. This is the seat of Agna chakra. Now let us understand the color associated with it is indigo. ಎಲ್ಲೋಯ್ತು? ಓಕೆ, ದ ಕಲರ್ ಆಫ್ ದಿಸ್ ಚಕ್ರ ಈಸ್ ಇಂಡಿಗೋ. ಇಂಡಿಗೋಗೆ ಏನಂತಾರೆ ಕನ್ನಡದಲ್ಲಿ? ನೇರಳೆ ಅಂತಾರ? ಕಡು ನೀಲಿ. ಜಾಂಬಳೆ ಅಂತಾರೆ. ಜಾಂಬಳೆ ಅಂದ್ರೆ ನೇರಳೆಗೆ ಜಾಂಬಳೆ ಅಂತಾರೆ. ಅದು ನಾರ್ತ್ ಕರ್ನಾಟಕದಾಗ ಹೇಳೋದು ಜಾಂಬಳೆ ಅಂತೇಳಿ. ಇಲ್ಲೆಲ್ಲ ಜಾಂಬಳೆ ಅಂದ್ಬಿಟ್ರೆ ಕಂಬಳಿ ಕೊಟ್ಬಿಡ್ತಾರೆ ನಂಗೆ. ಓಕೆ, ಕಡು ನೀಲಿ ಆರ್ ಇಂಡಿಗೋ. ಇದಕ್ಕೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಓಂ. ಇದು ಯಾವಾಗ ವೆನ್ ಇಟ್ ಇಸ್ ಬ್ಯಾಲೆನ್ಸ್ಡ್, ಪರ್ಸನ್ ವಿಲ್ ಫೀಲ್ ಇಂಟ್ಯೂಟಿವ್, ಗೈಡೆಡ್, ಪರ್ಸೆಪ್ಟಿವ್, ಕ್ಲೇರ್ವಯನ್ಸ್, ಬ್ರೈಟ್ ಡ್ರೀಮ್ಸ್, ಸ್ಪಿರಿಚುವಲ್ ಮೆಂಟಲ್ ಸ್ಟ್ರೆಂಗ್ತ್, ಗುಡ್ ವಿಷನ್. ಅಂದರೆ ಇದು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ನಮ್ಮ ಇಂಟ್ಯೂಟಿವ್ಗೆ ಕನ್ನಡದ ಎಕ್ಸಾಕ್ಟ್ ಶಬ್ದ ಆಭಾಸ ಅಂತ ಹೇಳ್ತಾರೆ. ಅದಕ್ಕೂ ಬೇರೆ ಶಬ್ದ ಇದ್ದರೆ ಹೇಳಿ. ಅಂದರೆ ಮುಂದೆ ನಡೆಯೋದು ಅಥವಾ ಮುನ್ಸೂಚನೆಗಳು ನಮಗೆ ಸಿಗ್ತಾ ಹೋಗ್ತವೆ. ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನ ನಮಗೆ ದೊರೀತಾ ಇರ್ತದೆ. ನಮ್ಮ ಗ್ರಹಣ ಶಕ್ತಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಕ್ಲಿಯರ್ ವಯನ್ಸ್ ಅಂದರೆ ದಿವ್ಯ ದೃಷ್ಟಿ. ಕ್ಲಿಯರ್ ಆಡಿಯನ್ಸ್ ಅಂತಂದರೆ ಕ್ಲಿಯರ್ ಆಡಿಯನ್ಸ್
ಅಲ್ಲ, ದಿವ್ಯಕರಣ ಅನ್ನೋಕ್ಕಾಗಲ್ಲ ಅದಕ್ಕೆ. ಅಶರೀರವಾಣಿಗಳೆಲ್ಲವೂ ಕೇಳ್ಸೋಕ್ಕೆ ಶುರು ಆಗ್ತವೆ. ಎನಿವೆ, ಯು ವಿಲ್ ಹ್ಯಾವ್ ಬ್ರೈಟರ್ ಆ್ಯಂಡ್ ಕ್ಲಿಯರರ್ ಡ್ರೀಮ್ಸ್. ಕನಸುಗಳು ಇದು ಓಪನ್ ಆಗೋಕ್ಕೆ ಶುರು ಆದಮೇಲೆ ಕನಸುಗಳು ಹೆಂಗೆ ಬರ್ತಾವಂದರೆ HD ಕ್ವಾಲಿಟಿಯಲ್ಲಿ, ಕ್ಲಾರಿಟಿಯಲ್ಲಿ ನಿಮಗೆ ಕಾಣೋಕ್ಕೆ ಶುರು ಆಗ್ತವೆ, ಆ್ಯಸ್ ಇಫ್ ಇಟ್ ಇಸ್ ನಡೀತಾ ಇರೋ ಹಾಗೆ. ವೆನ್ ಇಟ್ ಈಸ್ ಬ್ಯಾಲೆನ್ಸ್ಡ್, ಆಧ್ಯಾತ್ಮಿಕವಾಗಿಯೂ ಹಾಗೂ ಮಾನಸಿಕವಾಗಿಯೂ ಸದೃಢರಾಗಿರ್ತೀವಿ. ಹಾಗೆ ಒಳ್ಳೆಯ ದೃಷ್ಟಿ ನಮ್ಮಲ್ಲಿರ್ತದೆ. ಇದು ಅನ್ಬ್ಯಾಲೆನ್ಸ್ಡ್ ಅಥವಾ ಇಂಬ್ಯಾಲೆನ್ಸ್ ಆಗಿದ್ದಾಗ ಲ್ಯಾಕ್ ಆಫ್ ಇಂಟ್ಯೂಷನ್ ಆ್ಯಂಡ್ ಇಮ್ಯಾಜಿನೇಷನ್, ನಮಗೆ ಕಲ್ಪನೆಗಳು ಕಮ್ಮಿ ಬರ್ತಾ ಇರ್ತವೆ, ಇಂಟ್ಯೂಷನ್ ಎಬಿಲಿಟಿ ಕಮ್ಮಿ ಇರುತ್ತೆ, ಮ್ಯಾನಿಪುಲೇಟಿವ್, ಪ್ಯಾನಿಕ್, ಉದ್ವೇಗಗಳು, ಹೆದರಿಕೆಗಳು, ನೈಟ್ ಮೇರ್ಸ್ ಅಂದರೆ ಕೆಟ್ಟ ಕನಸುಗಳು ಬೀಳ್ತಾ ಇರ್ತವೆ, ವಿಷನ್ ಆ್ಯಂಡ್ ಐಸ್ ಪ್ರಾಬ್ಲಮ್ಸ್ ಇರುತ್ತೆ, ಆ್ಯಂಡ್ ಮೈಗ್ರೇನ್ಸ್ ಪ್ರಾಬ್ಲಮ್ ವಿಲ್ ಆಲ್ಸೋ ಬಿ ದೇರ್. ಇಲ್ಲಿ ಯಾರಿಗಾದರೂ ಮೈಗ್ರೇನಿಂದ ಯಾರಾದರೂ ಸಫರ್ ಆಗ್ತಾ ಇದ್ದೀರಾ? ಆಮೇಲೆ ಯಾರ್ಯಾರು ಸ್ಪೆಕ್ಸನ್ನು ಗ್ಲಾಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಕಂಟಿನ್ಯೂಸ್ ಆಗಿ, ನಮ್ಮಂಗೆ ಅಲ್ಲ, ನಾವು ಬರೀ ಸ್ಕ್ರೀನ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀವಿ, ನಿಮ್ಮ ಐ ಸೈಟ್ ಏನಿದೆ, ವಾಟ್ ಎವರ್ ಇಟ್ ಈಸ್ ನಂಬರ್ ಏನಿದೆ ಅದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಮೇ ಬಿ ಆಫ್ಟರ್ 1 month or 2 months ಯು ರಿವ್ಯೂ ಯುವರ್ ಐ ಸೈಟ್. ಓಕೆ, ಕೆಲವೊಬ್ಬರು ಇನಿಷಿಯಲ್ ಸ್ಟೇಜಲ್ಲಿ ಇರೋರು ನನ್ನ ಟ್ರೈನಿಂಗಲ್ಲಿ ಬಂದಾಗ, ಅಡಲ್ಟ್ಸ್, ನಾಟ್ ಚಿಲ್ಡ್ರನ್, ಅಡಲ್ಟ್ಸ್, ದೇ ಹ್ಯಾವ್ ರಿಮೂವ್ಡ್ ದೇರ್ ಸ್ಪೆಕ್ಟಕಲ್ಸ್ ಆಲ್ಸೋ. ಅದು ಅವರಿಗೆ ಗ್ಲಾಸಸ್ಗಳ ಅವಶ್ಯಕತೆ ಬೀಳಿಲ್ಲ ಮುಂದೆ. ಸೊ ಅದನ್ನೊಂದು ನಾವು ವಿ ವಿಲ್ ಲುಕ್ ಎಟ್ ಇಟ್. ಸೊ ದೀಸ್ ಆರ್ ಆಸನಗಳಲ್ಲಿ ಸುಮಾರು ಆಸನಗಳಿದ್ದಾವೆ. ಬೆಸ್ಟ್ ಬಂದುಬಿಟ್ಟು ಈ ಥರ ಚೈಲ್ಡ್ಸ್ ಪೋಸ್ ಅಂತ ಏನಿದೆ ಲಾಸ್ಟಿಗೆ, ಶಶಂಕಾಸನ. ತಾಯಿಯ ಗರ್ಭದಲ್ಲಿ ನಾವು ಇರೋದು ಹೀಗೆ, ಈ ಪೋಸಲ್ಲಿ ತಲೆ ಕೆಳಗಡೆ ಹಾಕ್ಕೊಂಡು ಹೀಗೆ, ಈ ಥರ ಪೋಸು ಏನಿದೆ, ಈ ಆಸನ ಮಾಡೋದ್ರಿಂದ ಥರ್ಡ್ ಐಗೆ ಬೆನಿಫಿಟ್ ಸಿಗ್ತದೆ. ಅದನ್ನು ಬಿಟ್ಟರೆ ಸರ್ವಾಂಗಾಸನ ಇದೆ, ಆಮೇಲೆ ಮಾರ್ಜಲಾಸನ, ಇವೆಲ್ಲವೂ ನಮ್ಮ ಥರ್ಡ್ ಐಗೆ ಬೆನಿಫಿಟ್ ಆಗ್ತವೆ. ಇದೊಂದೇ ಅಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಆ್ಯಕ್ಟಿವಿಟೀಸ್, ವಿ ವಿಲ್ ಬಿ ಡೂಯಿಂಗ್ ದೋಸ್ ಥಿಂಗ್ಸ್ ಆಲ್ಸೋ. ಪ್ರಾಣಾಯಾಮಗಳಲ್ಲಿ ಸ್ಪೆಷಲಿ ಕಪಾಲಭಾತಿ, ಭ್ರಾಮರಿ ತುಂಬ ಸಹಾಯ ನೀಡ್ತವೆ. ಅದಲ್ಲದೆ ನಾವು ಕೆಲವೊಂದು ಮಾಡರ್ನ್ ಟೆಕ್ನಿಕ್ಸ್ಗಳಿದ್ದಾವೆ, ಕಾಪರ್ ಕಾಯಿನ್ ಬ್ರೀದಿಂಗ್ ಅಂಥೇಳಿ, ನಿಮ್ಮ ಕಿಟ್ಟಲ್ಲೆಲ್ಲ ಒಂದು ಕಾಪರ್ ಕಾಯಿನ್ ಕಳಿಸಿದ್ದೀನಿ, ಅದನ್ನು ಕೂಡ ನಾವು ಉಪಯೋಗಿಸೋಣ. ದೇರ್ ಆರ್ ಸಮ್ ಫ್ರೂಟ್ಸ್ ವಿಚ್ ಫುಡ್ ಯು ಕ್ಯಾನ್ ಯೂಸ್ ಟು ಓಪನ್ ಅಪ್ ದಿಸ್ ಚಕ್ರ: ಬ್ಲೂಬೆರೀಸ್, ಬ್ಲ್ಯಾಕ್ಬೆರೀಸ್, ಆಲ್ಮೋಸ್ಟ್ ಆಲ್ ವಿಚ್ ಆರ್ ಇನ್ ದ ಪರ್ಪಲ್ ಆ್ಯಂಡ್ ಇಂಡಿಗೋ ಕಲರ್ಸ್. ಬದನೆಕಾಯಿ ಕೂಡ. ಓಕೆ, ಇದಲ್ಲದೆ ನಮ್ಮ ಈ ಪರ್ಪಸಿಗೆ ರೆಸಿನ್ಸು, ಒಣ ದ್ರಾಕ್ಷಿ, ಹಾಗೆ ಕೊಬ್ಬರಿ ತಿನ್ಬೋದು, ಆಮೇಲೆ ಬಾಳೆಹಣ್ಣು ತಿನ್ನಬೇಕು. ಯಾಕಂದರೆ ನಾವು ಕೆಲವೊಂದು ಏನು ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಕೆಲವೊಂದು ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಸೆಕ್ರೆಟಿಂಗ್ ಸಮ್ ಹಾರ್ಮೋನ್ಸ್. ಮಾಧುರಿ, ಆರ್ ಯು ಏಬಲ್ ಟು ಫಾಲೋ ವೆನ್ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ? सर थोड़ा बहुत समझ में आता है पर बहुत ज्यादा नहीं समझ में आता। कन्नड़ा सीख गई क्या तुम? नहीं, मैं तुम चुप हो इसलिए मैं पूछा. आई वॉज स्पीकिंग लॉट ऑफ थिंग्स इन कन्नड़ा. ओके. नहीं, पर क्या होता है, आपकी लिंक होती है ना, फिर मुझे ऐसा होता है कि फिर वो ब्रेक हो जाएगी, इसलिए No, 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 no. Don't worry. When you don't understand, you have all rights to ask me. Okay? Don't keep quiet. Don't keep quiet. Okay. So you can consume lot of coconut. क्या बोलते हैं उसको, नारियल जो पूजा में यूज़ करते हैं, दोस्त, दैट फॉर्म ऑफ कोकोनट, ಕಾಯಿ, ತೆಂಗಿನಕಾಯಿ, ಅದನ್ನು ಬಳಕೆ ಮಾಡಿ, ಅದು ಕೂಡ ಹೆಲ್ಪ್ ಮಾಡುತ್ತೆ. ಯಾರಾದರೂ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಅವರಿಗೆ ಫಿಶ್ಶು ತುಂಬ ಸಹಾಯಕಾರಿಯಾಗುತ್ತೆ. ಆಮೇಲೆ ಈವನ್
ಡ್ರಿಂಕಿಂಗ್ ವಾಟ್ ಯು ಕಾಲ್ ದಟ್ ಜಾಮೂನ್ ಚಿರ್ಕ ಅಂತ ಹೇಳ್ತೀವಿ, ವಾಟ್ ಯು ಕಾಲ್ ದಟ್ ನೇರಳೆ ಹಣ್ಣಿನ ವಿನೆಗರ್ ಆರ್ ವೈನ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ವೈನ್. And drinking red wine is also good for third eye. That is the reason Christian churchಗಳಲ್ಲಿ, if I am not wrong, they are served wine. Wine is considered as sacred a thing. ನಮ್ಮಲ್ಲಿ ಅದು ಆಲ್ಕೋಹಾಲ್ ಅಂತೇಳಿ ಪರಿಗಣಿಸ್ತೀವಿ. No, I am talking about wine. Wine need not be always more content of alcohol ಇರಬೇಕಂತ ಏನೂ ಇಲ್ಲ. ವೈನ್ ಇಸ್ ಬೆಸ್ಟ್ ಫಾರ್ ದಿಸ್ ಥಿಂಗ್. ಅದನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ, ಮಾಡಲಿಕ್ಕೆ ಅವಕಾಶ ಇದ್ದವರು, ಇಷ್ಟ ಇದ್ದವರು ಮಾಡ್ಬೋದು, ತಗೊಳ್ಬೋದು. ಅದನ್ನು ಪೂರ ಕಂಠಮತ ಕೂಡಿ ಔಟ್ ಆಗಂಗೆ ಕುಡಿಯೋದಲ್ಲ, ಜಸ್ಟ್ ಒಂದೊಂದು ಗ್ಲಾಸು ಅರ್ಧ ಗ್ಲಾಸು ತಗೊಳ್ಳೋದ್ರಿಂದ ಇಟ್ ವಿಲ್ ವಾಟ್ ಯು ಕಾಲ್ ಹೆಲ್ಪ್ ಥರ್ಡ್ ಐ. And as I said, the element is light, color is indigo, and mantra is Om. When it is blocked, what happens when it is blocked? A person will suffer with poor judgment. ಯಾವುದೇ ಒಂದು ಕಾರ್ಯದ ಬಗ್ಗೆ ನಿರ್ಧಾರ ತಗೊಳ್ಳಿಕ್ಕೆ ಅವನಿಗೆ ಕಷ್ಟ ಆಗ್ತಾ ಇರುತ್ತೆ. He lacks focus, poor imagination, can't see beyond physical things. That means ನಮ್ಮ ಶರೀರದ ಆಚೆ ನೋಡಲಿಕ್ಕೆ ಇರುವಂತಹ ವಸ್ತುಗಳನ್ನು, ವಿಷಯಗಳನ್ನು ನೋಡಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ವೆನ್ ಇಟ್ ಈಸ್ ಬ್ಯಾಲೆನ್ಸ್ಡ್, ಪರ್ಸನ್ ವಿಲ್ ಬಿ ಗುಡ್ ಇಮ್ಯಾಜಿನೇಟಿವ್, ಕಲ್ಪನಾ ಶಕ್ತಿ ಅವನಲ್ಲಿರುತ್ತೆ, ಇಂಟ್ಯೂಟಿವ್, ಕ್ಲಿಯರ್ ಥಾಟ್ಸ್ ಆ್ಯಂಡ್ ವಿಷನ್, ಸೀಸ್ ಬಿಯಾಂಡ್. ವೆನ್ ದಿಸ್ ಚಕ್ರ ಈಸ್ ಓವರ್ ಆಕ್ಟಿವ್, that person will get nightmares, ದುಸ್ವಪ್ನಗಳು, ಡೆಲ್ಯೂಷನ್ಸ್. ಡೆಲ್ಯೂಷನ್ಸ್ ಈಗ ಕನ್ನಡದಲ್ಲಿ ಏನು ಹೇಳ್ಬೋದು ಕಾರಂತ್ರೆ? ಡಿಲ್ಯೂಷನ್ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ. ಓಕೆ, ಹುಡುಕುವ. ಹ್ಯಾಲುಸಿನೇಷನ್ಸ್. ಹ್ಯಾಲುಸಿನೇಷನ್ ಅಂದರೆ ಒಂದು ರೀತಿ ಭ್ರಮೆ, ಏನೋ ಯಾವ್ಯಾವುದೋ ಇವು ಕಾಣೋದು. ಡೋಂಟ್ ಗೆಟ್ ಏನೋ ಹೀಗಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಸುಮ್ಮನೆ ಅವರಿಗೆ ಅವರ ಫೋರ್ ಫಾದರ್ಸ್ ಕಾಣೋದು, ಅಜ್ಜಿ ಆತ್ಮ ಕಾಣೋದು, ಅಂಥವೆಲ್ಲ ಶುರು ಆಗ್ತವೆ. ಅಬ್ಸೆಸಿವ್, ಸಿ ಟೂ ಮೆನಿ ಸ್ಪಿರಿಟ್ಸ್. ಎಸ್, ವೆನ್ ಇಟ್ಸ್ ಓವರ್ ಆ್ಯಕ್ಟಿವ್ ಇಟ್ ಇಸ್ ನಾಟ್ ಏನೋ, ನಾನು ಹೇಳ್ತೀನಿ, ಅದ್ರ ಬಗ್ಗೆನೂ ಹೇಳ್ತೇನೆ, ಬಿಕಾಸ್ ಅದಕ್ಕೆ ಅದರ ಅನುಭವಗಳು ಭಾಳ ಜನಕ್ಕೆ ಆಗಿದೆ. ಭಯ ಪಡಬೇಡಿ, ನಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲ ಜಗತ್ತಲ್ಲಿ. ಡಿಲ್ಯೂಷನ್ ಅಂದರೆ ಭ್ರಮೆ ಅಂತಲೇ ಇದೆ. ಭ್ರಮೆ ಅಂತಲೇ ಇದೆನಾ? ಓಕೆ, ದಿಸ್ ಇಂಗ್ಲೀಷ್ ಇಸ್ ವೆರಿ ಕನ್ಫ್ಯೂಸಿಂಗ್ ಲ್ಯಾಂಗ್ವೇಜ್. ಒಂದೇ ವರ್ಡಿಗೆ 4 ಶಬ್ದ ಇರ್ತವೆ, ಏನು ಮಾಡೋಕ್ಕಾಗುತ್ತೆ ಅರ್ಥಕ್ಕೆ. ಓಕೆ, ದ ಟೂ ಪೆಟಲ್. ಎಸ್, ಇಟ್ ಇಸ್ ಪುವರ್, ನಾಟ್ ರಿಚ್ ಲೈಕ್ ಅಸ್. ಕನ್ನಡ. ಓಕೆ, ಅಯ್ಯೋ, ನಿಮ್ಮ ಕನ್ನಡ ಕೇಳ್ಬಿಟ್ರೆ ಏನು ಮೇಡಮ್? ಓಕೆ, ಥರ್ಡ್ ಐ ಕಾಂಪೊನೆಂಟಲ್ಲಿ 2 ಚಕ್ರಗಳು, 2 ಪೆಟಲ್ಸ್ ಇದೆ. ಇವೆರಡರ ಅರ್ಥ ಏನು? ದಟ್ ದೀಸ್ 2 ಪೆಟಲ್ಸ್ ರೆಪ್ರೆಸೆಂಟ್ ದ ಲಾಸ್ಟ್ ರಿಮೈನಿಂಗ್ ಡುವಾಲಿಟಿ, ದಟ್ ಈಸ್ ಸೆಲ್ಫ್ ಆ್ಯಂಡ್ ಗಾಡ್, ಬೇರೆ ಅಲ್ಲ. ಆ್ಯಂಡ್ ದ ಓಮ್ ಸಿಂಬಾಲ್, ಇಟ್ ರೆಪ್ರೆಸೆಂಟ್ ದ ಅಲ್ಟಿಮೇಟ್ ರಿಯಾಲಿಟಿ, ಕಾನ್ಷಿಯಸ್ನೆಸ್ ಆ್ಯಂಡ್ ದ ಸೋಲ್, ಆತ್ಮನ್. ಸೊ ಇಲ್ಲಿಂದ ನಿಮ್ಮ ನಿಜವಾಗಿಯೂ ನಾನು ಯಾರು ಅನ್ನೋ, ಐ ಥಿಂಕ್ ಹಿಯರ್ one day we will spend time on the question, who am I? ನಾನು ಯಾರು ಅನ್ನೋ ಒಂದು ಟಾಪಿಕ್ಕನ್ನು ಯಾವತ್ತಾದರೂ ದಿನ ಮಧ್ಯದಲ್ಲಿ ಡಿಸ್ಕಸ್ ಮಾಡುವ. ಆ್ಯಕ್ಚುಲಿ ದಿಸ್ ಈಸ್ ದ ಮುದ್ರಾ ಫಾರ್ ಥರ್ಡ್ ಐ ಚಕ್ರ. ನಿಮ್ಮ 2 ಹೆಬ್ಬೆರಳುಗಳನ್ನು ಸೇರಿಸಿ ಬಾಕಿ ಎಲ್ಲ ಬೆರಳುಗಳನ್ನು ಒಳಗಡೆ ಕೂಡಿಸೋದು, ಹೆಬ್ಬೆಟ್ಟು ಮಾತ್ರ ಹೀಗೆ. ಇದನ್ನು ನಿಮ್ಮ ಎದೆ ಭಾಗದಲ್ಲಿ ಇಟ್ಕೊಳ್ಬೇಕು ಇದು ಒಂದು
ಅಥವಾ ನಿಮ್ಮ ತಲೆ ಹಣೆ ಭಾಗದಲ್ಲಿ ಇಟ್ಕೋಬಹುದು. ದಿಸ್ ಈಸ್ ಒನ್ ವಾಟ್ ಯು ಕಾಲ್ ಮುದ್ರಾ. ಒನ್ ಮೋರ್ ಮುದ್ರಾ ಈಸ್ ಏನ್ ಮೇಡಮ್? ಮೇಲ್ಗಡೆ ಇರೋದು ಕಿರುಬೆರಳ ಅಲ್ಲ, ಮಧ್ಯದ ಬೆರಳು, ಮಧ್ಯದ ಬೆರಳು. ಎಸ್, ಕರೆಕ್ಟ್. ಪಟ್ಟಣ ಶೆಟ್ಟಿ ಅವರು ಕರೆಕ್ಟ್ ಮಾಡಿದ್ದಾರೆ. ಕೃಷ್ಣವೇಣಿ ಅವರು ಒದ್ದಾಡ್ತಾ ಇದ್ದಾರೆ. ಮಡಚ್ಕೊಳ್ಳಿ ಮೇಡಮ್, ಹಿಂಗೆ ಎರಡು ಹಿಂಗೆ ಒಂದಕ್ಕೊಂದು ಹಿಂಗೆ ಜಾಯಿನ್ ಮಾಡಬೇಕು. ಎಲ್ಲ ಎಡಗಡೆ ಬೆರಳುಗಳು ಬಲಗಡೆ ಬೆರಳಿಗೆ ತಾಗಬೇಕು, ಹೆಬ್ಬೆರಳು ಕೆಳಗಡೆ. ಎಸ್, ಕರೆಕ್ಟ್. ಆ್ಯಂಡ್ ನಿಮ್ಮ ಮಧ್ಯದ ಬೆರಳು ಎರಡು ಟಚ್ ಆಗಬೇಕು. ಇದನ್ನು ನಿಮ್ಮ ಎದೆ ಭಾಗದಲ್ಲಾದರೂ ಇಟ್ಕೋಬೋದು. ಎಸ್, ಮಧ್ಯದ ಬೆರಳು, ತೋರು ಬೆರಳಲ್ಲ, ಮಿಡಲ್ ಫಿಂಗರ್, ಮಧ್ಯ ಮಧ್ಯ. ಹಾಂ, ಎಸ್ ಎಸ್ ಎಸ್, ನಾವ್ ಇಟ್ ಇಸ್ ಕರೆಕ್ಟ್. ಇದನ್ನು ಹೀಗೆ ಹೃದಯ ಭಾಗದಲ್ಲೂ ಚೆಸ್ಟ್ ಹತ್ರ ಇಟ್ಕೋಬೋದು, ಇಲ್ಲ ಹೀಗೆ ತಲೆ ಮೇಲೆ ಇಟ್ಕೋಬೋದು. ಇದು ತುಂಬ ಕಷ್ಟ ಆಗ್ತಾ ಇದೆ, ಮಾಡಲಿಕ್ಕೆ ಕಷ್ಟ ಇದೆ ಅಂದರೆ ಇನ್ನೊಂದು ಸುಲಭವಾದ ಮುದ್ರೆ ಹೇಳ್ಕೊಡ್ತೀನಿ. ಯಾರದು? ನಮ್ಮ ಅನ್ನಪೂರ್ಣ ಅವರು 4ನೇ ಬೆರಳು ಮಡಚಿದ್ದೀರಿ ನೀವು. ಮಧ್ಯದ ಬೆರಳು ಯಾವ್ದು ತೋರಿಸಿ ನಿಮ್ಮದು? ಮಧ್ಯ ಮಧ್ಯ. ಹಾಂ, ಕರೆಕ್ಟ್ ಇದೆ ಬಿಡಿ. ಹಾಂ ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಬಾಕಿ ಅವ್ರ ಕ್ಯಾಮ್ರಾ ಆನ್ ಇಲ್ಲ, ಹಾಗಾಗಿ ನಂಗೆ ನೋಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ದಿಸ್ ಈಸ್ ಒನ್ ಮುದ್ರಾ. ಇನ್ನೊಂದು ಸಿಂಪಲ್ ಮುದ್ರಾ ನಾನು ಸ್ಕ್ರೀನಿಗೆ ಪಿನ್ ಮಾಡ್ತಾ ಇದ್ದೀನಿ. ನನ್ನನ್ನು ಪಿನ್ ಮಾಡ್ಕೊಂಬಿಡಿ ನಿಮ್ಮ ಸ್ಕ್ರೀನಿಗೆ, ಯಾಕಂದ್ರೆ ನಾನು ಬೇರೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವಿಂಡೋ. ಹೀಗೆ ತಗೊಳ್ಳಿ, ಇದು ತೋರು ಬೆರಳು, ಇಂಡೆಕ್ಸ್ ಫಿಂಗರ್. ಓಕೆ, ಹೀಗೆ ಇಟ್ಕೊಳ್ಳಿ. ಇದನ್ನು ನಿಮ್ಮ ಬಲಗೈಯಿಂದ ಹೀಗೆ ಮುಚ್ಚಿ, ಅದರ ಟಿಪ್ ಏನಿದೆ, ತುದಿ ಏನಿದೆ, ನಿಮ್ಮ ಹೆಬ್ಬೆರಳಿಂದ ಪ್ರೆಸ್ ಮಾಡಬೇಕು. ಹೀಗೆ ಮೊದಲು ಹೀಗೆ ಇಟ್ಕೊಳ್ಳಿ, ಅದನ್ನು ಹೀಗೆ ಕವರ್ ಮಾಡಿ ಬಲಗೈಯ ಹೆಬ್ಬೆರಳಿಂದ ಈ ತುದಿಯನ್ನು, ಟಿಪ್ಪನ್ನು ಪ್ರೆಸ್ ಮಾಡಬೇಕು. ಎಸ್, ಡೋಂಟ್ ವರಿ, ಇದರದ್ದು ಕೂಡ ಪಿಕ್ಚರ್ ಕಳಿಸ್ತೀನಿ ವಾಟ್ಸಪ್ ಗ್ರೂಪಲ್ಲಿ. ಫಸ್ಟು ನಿಮ್ಮ ಎಡಗೈ ತಗೊಳ್ಳಿ, ಬಾಕಿ ಎಲ್ಲ ಬೆರಳುಗಳು ಮುಚ್ಚಿ, ತೋರು ಬೆರಳು ಮಾತ್ರ ಹೀಗಿಡಿ, ಇಂಡೆಕ್ಸ್ ಫಿಂಗರ್ನ ಮಾತ್ರ ಹೀಗಿಡಿ. ಆಮೇಲೆ ಎಡಗೈಯಿಂದ ಮಾಡಿ, ಆಮೇಲೆ ಬಲಗೈ ತಗೊಳ್ಳಿ, ಬಲಗೈಯಿಂದ ಹೀಗೆ ಕವರ್ ಮಾಡಿ ಅದನ್ನು. ಹೆಬ್ಬೆರಳು ಮಾತ್ರ ಸಪ್ರೇಟ್ ಇಡಿ. ಆ ಹೆಬ್ಬೆರಳಿಂದ ನಿಮ್ಮ ತೋರು ಬೆರಳು ಏನಿದೆ, ಇಂಡೆಕ್ಸ್ ಫಿಂಗರ್ ಏನಿದೆ ಲೆಫ್ಟ್ ಹ್ಯಾಂಡಿಂದು, ಅದನ್ನು ಪ್ರೆಸ್ ಮಾಡಿ, ಅದರ ತಲೆ ಮೇಲೆ ಪ್ರೆಸ್ ಮಾಡಿ. ಎಸ್, ಇದು ಹೀಗೆ ಹಿಡ್ಕೊಂಡು ನೀವು ಧ್ಯಾನಕ್ಕೆ ಕೂತ್ಕೋಬೋದು. ಓಂ ಓಂ ಓಂ, ಈ ಥರ. ओके सर ये आपको एक्सप्लेन करना पड़ेगा हिंदी में. ओके, सॉरी. आपको पहले अपना लेफ्ट हैंड लो. ओके. जो इंडेक्स फिंगर है, इंडेक्स फिंगर मालूम है ना, इंडेक्स फिंगर जिसको दिखाते आप, ये है वो है बोल के, कन्नड़ा में उसको तोर बेरಳು बोलते हैं, दिखाने का. हाँ, करेक्ट. बाद में बाकी सब उसको ऐसा फोल्ड कर दो. अब अपना राइट हैंड लो, राइट हैंड से ये लेफ्ट हैंड को कवर करो, सिर्फ अंगूठा छोड़ो. अंगूठे से ये जो इंडेक्स फिंगर है उसके सर पे दबाओ. थोड़ा नीचे लो, वो लेफ्ट हैंड थोड़ा नीचे लो, लेफ्ट हैंड नीचे लो, राइट हैंड उसके ऊपर आने दो. यस, नाउ प्रेस इट. अपना अंगूठे से इंडेक्स फिंगर को दबाओ, जितना देर हो सके उतना दबाते रहो. दिस इज ऑल्सो अ मुद्रा फॉर थर्ड आई. ओके Okay, done. So this is mudra. We will practice it again and I will send the photographs also. And the affirmations for this chakras are: I am in touch with my inner guidance. ನಾನು ನನ್ನೊಳಗಡೆಯಿಂದ ಬರುವಂತಹ ಏನಂತಾರೆ ಅದಕ್ಕೆ, ಮಾರ್ಗದರ್ಶನ ಏನಂತಾರೆ ಅದಕ್ಕೆ, ಕರೆಕ್ಟಾಗಿ ಹೇಳಬೇಕು ಅಂದರೆ, I am in touch.
गाइडलाइंस करेक्ट है, कन्नड़ में उसको क्या बोलते सोच रहा हूँ. ಎನಿವೆ, ನಮ್ಮ ಒಳಗಡೆಯಿಂದ ನಮಗೇನು ನಮ್ಮ ಒಳ ಮನಸ್ಸು ಏನು ನಮಗೆ ದಾರಿ ತೋರಿಸ್ತಾ ಇರುತ್ತೆ, ಅದರ ಜೊತೆಗೆ ನಮ್ಮ ಸಂಪರ್ಕ ಚೆನ್ನಾಗಿದೆ ಅಂತ ಇದರ ಅರ್ಥ. ಐ ಲಿಸನ್ ಟು ಮೈ ಡೀಪೆಸ್ಟ್ ವಿಸ್ಡಮ್. ನಮ್ಮ ಒಳಗಡೆ ಇರುವಂತಹ ಆಳದಲ್ಲಿರುವಂತಹ ವಿವೇಚನೆ ಮಾತುಗಳನ್ನ ನಾನು ಕೇಳ್ತಾ ಇರ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ನಮ್ಮ ಒಳಗಡೆಯಿಂದ ಒಂದು ಕೂಗು ಬರುತ್ತೆ. हमारे अंदर से एक आवाज़ आता है कि ये मत करो, ये why are you doing this? That is called your gut feeling. Your gut will be speaking to you. When you want to do something, ಒಳಗಡೆಯಿಂದ, if somebody calls it Atma Sakshi, Atma Pragne, whatever it is. If I want to hurt someone, I get some voice from inside, don't do this, this is not right atta. Okay, that comes from our wisdom, deepest wisdom. Okay, so I listen to my deepest wisdom. I seek to understand and to learn from my life experiences. So ನಮ್ಮ ಜೀವನದ ಎಕ್ಸ್ಪೀರಿಯನ್ಸಸ್ಗಳಿಂದ, ಅನುಭವಗಳಿಂದ ನಾನು ಅರ್ಥ ಮಾಡ್ಕೊಳ್ತೇನೆ, ಹಾಗೆ ಕಲಿತಾ ಇದ್ದೇನೆ ಅಂತ ಹೇಳಿ, ಕಲೀಲಿಕ್ಕೆ ತಯಾರಿದ್ದೇನೆ. ಐ ಆಮ್ ವೈಸ್, ಇಂಟ್ಯೂಟಿವ್ ಆ್ಯಂಡ್ ಕನೆಕ್ಟೆಡ್ ವಿತ್ ಮೈ ಇನ್ನರ್ ಗೈಡ್. ಸೇಮ್, ನಾನು ವಿವೇಚನೆಯಿಂದ ಕೂಡಿದ್ದೇನೆ, ಆಭಾಸದಿಂದ ಕೂಡಿದ್ದೇನೆ, ಹಾಗೂ ನನ್ನ ಇದು ಇನ್ನರ್ ಗೈಡಿಗೆ ಏನಾದೊಂದು ಪದ ಹುಡುಕ್ಬೇಕಲ್ಲ, ನನ್ನ ಒಳಗಿರುವ ಗುರು ಅಥವಾ ಮಾರ್ಗದರ್ಶಕನನ್ನು ಜೊತೆಗೆ ಸಂಪರ್ಕ ಒಳಮನಸ್ಸು ಆಯ್ತು, ಒಳಮನಸ್ಸು ಅಂತಾನೆ ಹೇಳ್ಬಿಡೋಣ. ಓಕೆ, ಇಲ್ಲ ಆತ್ಮ ಸಾಕ್ಷಿ ಅಂತ ಹೇಳ್ಬಿಡಿ. ಬೆಸ್ಟ್ ಇಸ್ ಆತ್ಮ ಸಾಕ್ಷಿ, ಅಂತರಾತ್ಮ. ಅಂತರಾತ್ಮನೇ ಹೇಳಿ. ಐ ನರ್ಚರ್ ಮೈ ಸ್ಪಿರಿಟ್. ನನ್ನ ಆತ್ಮವನ್ನು ನಾನು ಪೋಷಿಸುತ್ತೇನೆ. ಐ ಲಿಸನ್ ಟು ದ ವಿಸ್ಡಮ್ ಆಫ್ ಎಲ್ಡರ್ಸ್. ಹಿರಿಯರ ವಿವೇಚನೆಯನ್ನು ನಾನು ಕೇಳುವನಾಗಿದ್ದೇನೆ. ವಿವೇಚನೆಗಳು ಎಲ್ಲ ಅಲ್ಲ. ಈಗ ಇಲ್ಲಾಂದ್ರೆ ನಾನು ಕೆಳಗೆ ಹೋದ ತಕ್ಷಣ ನಮ್ಮ ಅಮ್ಮ ಶುರು ಮಾಡ್ತಾಳೆ. ಐ ಟ್ರಸ್ಟ್ ಮೈ ಇಂಟ್ಯೂಷನ್. ಐ ಫರ್ಗಿವ್ ದ ಪಾಸ್ಟ್ ಆ್ಯಂಡ್ ಲರ್ನ್ ವಾಟ್ ವಾಸ್ ದೇರ್ ಫಾರ್ ಮೀ ಟು ಲರ್ನ್. ಭೂತಕಾಲವನ್ನು ನಾನು ಕ್ಷಮಿಸ್ತೇನೆ. ಭೂತದಲ್ಲಿ ಆಗಿರುವಂತಹ ಸನ್ನಿವೇಶಗಳನ್ನ ನಾನು ಕ್ಷಮಿಸ್ತೇನೆ. ಆ್ಯಂಡ್ ಅದರಲ್ಲಿ ನಮ್ಮ ಹಳೆಯದ ಘಟನೆಗಳಲ್ಲಿ ನನಗೆ ಕಲೀಲಿಕ್ಕೆ ಏನು ಸಿಕ್ಕಿದೆ ಅದರಿಂದ ಕಲಿತೇನೆ. ಹಳೆಯ ಘಟನೆಗಳಿಂದ ಕಲಿಯಲು ಸಿದ್ಧನಿದ್ದೇನೆ. ಐ ಫರ್ಗಿವ್ ಮೈ ಸೆಲ್ಫ್. ನನ್ನನ್ನು ನಾನು ಕ್ಷಮಿಸಿಕೊಳ್ಳುತ್ತೇನೆ. ಐ ಲವ್ ಆ್ಯಂಡ್ ಅಕ್ಸೆಪ್ಟ್ ಮೈ ಸೆಲ್ಫ್. ನನ್ನನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಹಾಗೂ ಪ್ರೀತಿಸುತ್ತೇನೆ. ಐ ನೋ ದ್ಯಾಟ್ ಆಲ್ ಈಸ್ ವೆಲ್ ಇನ್ ಮೈ ವರ್ಲ್ಡ್. ನನ್ನ ಜಗತ್ತಿನಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ. ಐ ಆಮ್ ಕನೆಕ್ಟೆಡ್ ವಿತ್ ದ ವಿಸ್ಡಮ್ ಆಫ್ ದ ಯೂನಿವರ್ಸ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರಹ್ಮಾಂಡದ ಇಂಟೆಲಿಜೆನ್ಸ್ ಆರ್ ವಿಸ್ಡಮ್, ಬ್ರಹ್ಮಾಂಡದ ವಿವೇಚನೆಯೊಂದಿಗೆ ನಾನು ಸಂಪರ್ಕ ಹೊಂದಿದ್ದೇನೆ. ಐ ಆಮ್ ಓಪನ್ ಟು ಇನ್ಸ್ಪಿರೇಷನ್ ಆ್ಯಂಡ್ ಬ್ಲಿಸ್. ಇದು ಎಂತ ಹೇಳ್ಬೇಕು ನಾನು? ಯಾರಾದರೂ ಇದನ್ನು ಕನ್ನಡದಲ್ಲಿ, ಬ್ಲಿಸ್ ಅಂದರೆ ಗೊತ್ತು, ಅದು ಒಂದು ಆನಂದಮಯ ಸ್ಥಿತಿ. ಇನ್ಸ್ಪಿರೇಷನ್ಗೆ ಏನಿಲ್ಲ ಕನ್ನಡದಲ್ಲಿ? ಸ್ಫೂರ್ತಿ, ಪ್ರೇರಣೆ. ಎಸ್. ನನ್ನ ಜೀವನದಲ್ಲಿ ಸಿಗುತ್ತಿರುವ ಪ್ರೇರಣೆಗಳು ಮತ್ತು ಆನಂದಮಯ ಕ್ಷಣಗಳಿಗೆ ನಾನು ಸಿದ್ಧನಿದ್ದೇನೆ. ಮೈ ಲೈಫ್ ಮೂವ್ಸ್ ಎಫರ್ಟ್ಲೆಸ್ಲಿ. ನನ್ನ ಜೀವನ ಸರಾಗವಾಗಿ ಸಾಗುತ್ತಿದೆ. ಐ ಆಮ್ ಎಟ್ ಪೀಸ್. ನಾನು ಶಾಂತಿಯಿಂದ ಕೂಡಿದ್ದೇನೆ. ಐ ಆಮ್ ದ ಸೋರ್ಸ್ ಆಫ್ ಮೈ ಟ್ರೂತ್ ಆ್ಯಂಡ್ ಮೈ ಲವ್. ನನ್ನ ಸತ್ಯ ಹಾಗೂ ನನ್ನ ಪ್ರೀತಿಯ ಕೇಂದ್ರ ಬಿಂದು ನಾನೇ ಆಗಿದ್ದೇನೆ. ದಟ್ಸ್ ಆಲ್ ಅಬೌಟ್ ಆಜ್ಞಾಚಕ್ರ ಥಿಯರಿ ಪಾರ್ಟ್. ಸೊ ಎನಿ ಡೌಟ್ಸ್ ಸೋ ಫಾರ್? ಇಲ್ಲಿ ತನಕ ನಾವು ಕೇಳಿದ್ರ ಬಗ್ಗೆ ಏನಾದರೂ?
basically, in one single line, if I have to say, this is your knowledge window. This is your spiritual gate. If you open this, you will be connected to the universe directly. Connected. You are going to ಬ್ರಹ್ಮಾಂಡ ಶಕ್ತಿಯ ಜೊತೆಗೆ ಸಂಪರ್ಕ ಹೊಂತೀರಿ. ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಹೇಳಬೇಕು ಏನೇನು ಆಗ್ಬೋದು ಅಂತಂದರೆ, ಈಗ ನೀವು ಜೀವನದಲ್ಲಿ ಕೆಲವೊಂದು ಸನ್ನಿವೇಶಗಳಿಗೆ ಹೇಗೆ ತೀರ್ಮಾನ ತಗೊತಾ ಇದ್ದೀರಿ, ವಾಟ್ ಎವರ್ ಡಿಸಿಷನ್ಸ್ ಯು ಆರ್ ಟೇಕಿಂಗ್ ನಾವ್, ಯು ಅಬ್ಸರ್ವ್ ಹೌ ಇಟ್ ಚೇಂಜಸ್ ಆಫ್ಟರ್ ಅ ಮಂತ್ ಆರ್ 2 months ಆಫ್ ಪ್ರಾಕ್ಟೀಸಿಂಗ್ ದ ಆಜ್ಞಾ ಚಕ್ರ. ಅಂದರೆ a total perspective will change. How you are handling certain situation now versus how you will handle after opening up after working on Agna Chakra. So before doing anything, you will be guided somehow. Something will come and tell you, don't do this or do this. Don't invest here, don't do this, and you will start getting, you will start experiencing, you will start coming to know about the things which are going to happen after some time. You will get the messages. For example, it is not just, it is coincidence anta ankobodu. Yesterday's incident I will tell you. Yesterday my mother was, 2 days before, my mother was speaking about one temple in Mysore, okay, which was supposed to be inaugurated by our Swamiji, Mat Swamiji. It was long pending. ಒಂದು ಧನ್ವಂತರಿ ದೇವಸ್ಥಾನ ಇದಾಗಬೇಕಾಗಿತ್ತು, ಪ್ರಾಣ ಪ್ರತಿಷ್ಠೆ ಆಗಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, COVID and all, it was long pending. And just when I came to Bangalore, my mother said, somehow, simply she took that topic. We never discussed about it. She told me about, discussed about that Dhanvantari temple. And surprisingly, yesterday, she got to know, she got a link, our Mat Swamiji inaugurating the temple. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಆ ವಿಡಿಯೋ ಇವಳಿಗೆ ಬರ್ತದೆ. ಡೋಂಟ್ ಜಸ್ಟ್ ಥಿಂಕ್ ಇಟ್ ಆಸ್ ಒನ್ ಆಫ್ ದ ಕೋಇನ್ಸಿಡೆನ್ಸ್. ಇದೇನೋ ಕಾಕತಾಳೀಯ ಅನ್ಕೋಬೇಡಿ. ಕಾಕತಾಳೀಯಗಳು ಪದೇ ಪದೇ ಆಗ್ಲಿಕ್ಕೆ ಶುರು ಆದಮೇಲೆ ದೇ ನೋ ಮೋರ್ ದೇ ರಿಮೇನ್ ಜಸ್ಟ್ ಕೋಇನ್ಸಿಡೆನ್ಸಸ್. ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಟ್ ಈಸ್ ನಾಟ್ ಜಸ್ಟ್ ಅ ಕೋಇನ್ಸಿಡೆನ್ಸ್, ಸಮಥಿಂಗ್ ಎಲ್ಸ್ ಇಟ್ ಈಸ್ ಅಂತ ಹೇಳಿ. ಸೊ ಯು ವಿಲ್ ಹ್ಯಾವ್ ಯುವರ್ ಓನ್ ಎಕ್ಸ್ಪೀರಿಯನ್ಸಸ್. ಮುಂಚಿತವಾಗಿ ನಿಮಗೆ ಕೆಲವೊಂದು ವಸ್ತುಗಳು ಗೊತ್ತಾಗಕ್ಕೆ ಶುರು ಆಗ್ತವೆ. ಆ್ಯಂಡ್ ವೆನ್ ಓಪನಿಂಗ್ ದ ಆಜ್ಞಾ ಚಕ್ರ, ಕೆಲವೊಂದು some instructions or cautions I want to give you. First thing is, don't get afraid of anything. Nothing will go wrong with you. If you get afraid, yes, things may go wrong. Okay? You may see different things when you start working on these chakras, either in terms of dreams, or some not connected before. You may see some places which you are never been there, or you never saw that in your dream. Many people's faces may start coming in front of you, or some people may hear their own names. Okay, ಯಾರೋ ಬಂದು ನಿಮ್ಮ ಕಿವಿಯಲ್ಲಿ ನಿಮ್ಮ ಹೆಸರು ಕೂಗ್ದಂಗೆ ಆಗ್ಬೋದು. Okay, and few people may start noticing some or other things. Don't get worried, try to get involved with whatever you see. ಏನಾದರೂ ನೋಡಿದ್ರಿ, ಸಡನ್ನಾಗಿ ನಿಮ್ಮ ಅಜ್ಜ ಅಜ್ಜಿ ಯಾರೋ ಓದೋರು ಸಿಕ್ಕರು ಅಂತಂದರೆ ಅವ್ರ ಹತ್ರ ಹಾಯ್ ಹಲೋ ಮಾಡೋಕ್ಕೆ ಹೋಗಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯು ಡೋಂಟ್ ನೀಡ್ ಟು ಸ್ಟಾರ್ಟ್ ಕನ್ವರ್ಸಿಂಗ್ ವಿತ್ ದೆಮ್. ಓಕೆ, ಆ್ಯಂಡ್ ಇಫ್ ಎನಿ ಸಚ್ ಥಿಂಗ್ಸ್ ಹ್ಯಾಪನ್ಸ್, ಪ್ಲೀಸ್ ಡೂ ಲೆಟ್ ಮೀ ನೋ. ನನ್ನ ಹತ್ರ ಮಾತಾಡಿ, ಭಯ ಬೀಳಬೇಡಿ, ಹಾಗೆ ಮುಚ್ಚಿಡಬೇಡಿ.
ಏನೇ ಅನುಭವಗಳಾದರೂ ಕೂಡ ಸರ್ ನೀವ್ ಹೇಳ್ತಿದ್ ಕನ್ಸಲ್ ಆ ತರ ಆಗತ್ತೆ ಅಂತ ರಿಯಲ್ ಆಗಿ ಹಂಗಾಗುತ್ತೆ ಅಂತ ನೋಡಿ ಈಗ ಆಲ್ರೆಡಿ ಬಂದ್ಬಿಡ್ತಿದ್ದು. ವಾಟ್ ಈಸ್ ಕನಸೇನು ರಿಯಲ್ ಏನು ಮೇಡಮ್? ರಿಯಲ್ ಯಾವ್ದು ಇದೆ ನಿಮ್ಮ ಜೀವನದಲ್ಲಿ? ಮಲ್ಕೊಂಡಾಗ ನಿದ್ದೆಯಲ್ಲಿ ಬೀಳೋದು ಕನಸು, ಎಚ್ಚರ ಇದ್ದಾಗ ಆಗೋದು ರಿಯಲ್. ಓಕೆ, ಸೊ ಯು ಆರ್ ಸ್ಟಿಲ್ ಯು have not understood that your subconscious mind will not understand what is real and what is thoughts. And to tell you at this stage, when you have come to Agna Chakra, Shweta, your life itself is not real. This life itself is not real. Okay, so you mean to say whether you will experience physically ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಕ್ವಶನ್ ಅನ್ನು ಸ್ವಲ್ಪ ರಿಫೈನ್ ಮಾಡಿದ್ರೆ. ಎಸ್ ಸರ್. ಓಕೆ, ಡೋಂಟ್ ವರಿ, ನೋಬಡಿ ವಿಲ್ ಅಟ್ಯಾಕ್ ಯು ಫಿಸಿಕಲಿ. ಓಕೆ, ಎಸ್, ಯಾರು ಕೇಳಿದ್ರು? ನಾನ್ ಸರ್ ಸತ್ಯಮೂರ್ತಿ. ಹೇಳಿ ಸತ್ಯಮೂರ್ತಿ. ಸರ್ ನೀವು ಅಂದ್ರೆ ಇಂಟ್ಯೂಷನ್ ಪವರ್ಸ್ ಬರುತ್ತೆ ಅಗ್ನಚಕ್ರ ಆಕ್ಟಿವ್ ಆದ್ರೆ ಅಂತ. ಹೌದು. ಅದು ನೀವ್ ಹೇಳಿದ್ರಲ್ಲ, ಫಿಸಿಕಲಿ ಆಗೋ ಅಥವಾ ಮೆಂಟಲಿ ಆಗೋ, ಅಂದ್ರೆ ಮನಸ್ಸಿನ ಮುಖಾಂತರ ಅಥವಾ ಎರಡು? ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಮೆಂಟಲಿ ರಿಲೇಟೆಡ್. ಬಟ್ ನಿಮಗೆ ಏನಾದರೂ ಫಿಸಿಕಲಿನೂ ನೋವಾಗಂಗಿತ್ತಂದ್ರೂ ಕೂಡ ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಅಂದ್ರೆ ಈಗ ಕೆಲವರಿಗೆ ಡ್ರೀಮ್ಸ್ ಅಲ್ಲೇ ಗೊತ್ತಾಗುತ್ತೆ ಸರ್. ನಾವು ಅಂತೀವಿ ಕಾಕತಾಳಿ ಅಂತ. ಸಾರಿ, ಅದನ್ನೇ ಕಂಟಿನ್ಯೂ ಆಗ್ತಾ ಬಂದಿದ್ರೆ ಸುಮಾರು 3-4 ವರ್ಷದಿಂದ ಹಾಗೆ ಆಗ್ತಾ ಇದ್ರೆ ಏನಾಗ್ಬೋದು ಸರ್? ಅದನ್ನು ಕಾಕತಾಳಿ ಅನ್ಬೋದಾ ಅಥವಾ ಇಂಟ್ಯೂಷನ್ ಅನ್ಬೋದಾ? ಇಲ್ಲ ಇಲ್ಲ, ಇದು ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕೆಲವು ಜನ ಇಂಟ್ಯೂಷನ್ನಿಗೂ ಮತ್ತೆ ಹ್ಯಾಲುಸಿನೇಷನ್ನಿಗೂ ಹ್ಯಾಲುಸಿನೇಷನ್ ಅನ್ನೇ ಇಂಟ್ಯೂಷನ್ ಅನ್ಕೊಳ್ಳೋಕ್ಕೂ ಶುರು ಮಾಡಿರ್ತಾರೆ. ಫ್ಯೂ ಪೀಪಲ್ ವಿಲ್ ಬಿ ಹ್ಯಾಲುಸಿನೇಟಿಂಗ್, ಆದರೆ ಅದು ಇಂಟ್ಯೂಷನ್ ಆಗಿರೋದಿಲ್ಲ. ಆ್ಯಂಡ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದರ ಡಿಫ್ರೆನ್ಸ್ ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ, ನಿಮ್ಮ ಓನ್ ಅನುಭವ ಆಗ್ಬೇಕು. ಯಾಕಂದ್ರೆ ನಿಮಗೆ ಬೀಳ್ತಾ ಇರೋ ಕನಸು ಯಾಕೆ ಬೀಳ್ತಾ ಇದೆ ನನಗೇನು ಗೊತ್ತು? ನೀವು ಅದನ್ನೇ ಪದೇ ಪದೇ ಮನೇಲಿ ಮಾತಾಡ್ತಾ ಇದ್ರೆ ಅದು ರಾತ್ರಿ ನಿಮ್ಮ ಕನಸಲ್ಲಿ ಬರುತ್ತೆ. ಸರ್ ನಾನು ನಿಮ್ಗೆ ಮೊನ್ನೆ ಹೇಳಿದ್ದೆ ಒಂದು ಕನಸು ಬಿತ್ತು ನನಗೆ ಅಂತ ಕೇಳ್ದ, ನೀವು ಬೆಳಗ್ಗೆ ಬೇಗ ಎದ್ದೇಳಿ ಅಂದ್ರಲ್ಲ, ಅದಕ್ಕೆ ಅರ್ಥ ಸಿಕ್ತು ಅವತ್ತೇನೆ ನನಗೆ. ಸಿಕ್ತಾ? ಅವತ್ತು ಕನಸಲ್ಲಿ ದೇವಿ ಎಲ್ಲೂ ಆಚೆ ಹೋಗ್ಬೇಡಿ ಅಂತ ಹೇಳಿದ್ದು. ಆದ್ರೆ ನನ್ನ ಆಕ್ಸಿಡೆಂಟ್ ಆಯ್ತು ಅವತ್ತು, ನನ್ನ ತಮ್ಮಂಗ್ ಹೊರಗಡೆ ಹೋಗ್ಬಿಟ್ಟು. ನೋಡಿ, ತಮ್ಮಂಗು ಎಸ್ಪೆಷಲಿ ಕಳಿಸ್ಬೇಡ ಅಂತ ಕನಸಲ್ಲೇ ಹೇಳಿದ್ದು, ಅವ್ರನ್ನೂ ಕಳಿಸ್ಬೇಡ ಅಂತ. ಸೊ ದಟ್ ಮೀನ್ಸ್ ಯು ಆರ್ ಆಲ್ರೆಡಿ ಪಾರ್ಷಿಯಲಿ ಯುವರ್ ಆಗ್ನ ಚಕ್ರ ಇಸ್ ಓಪನ್ಡ್. ಎಲ್ಲರಲ್ಲೂ ಓಪನ್ ಆಗಿರುತ್ತೆ, ಎಷ್ಟು % ಓಪನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದನ್ನೇ ಸರ್ ಹೇಳಿದ್ದೆ, ಅವ್ರು ಹೇಳಿದ ಎಕ್ಸಾಂಪಲ್ ಆಗತ್ತೆ. ಎಸ್ ಮಾಧುರಿ ಜಿ, एक मिनट, या माधुरी? आपने अभी जो डिस्कशन किया ना, आई थिंक ऐसा ही किया ना कि हेलुसिनेशन और उसमें इंट्यूशन में पता चल जाएगा, पर हमें कैसे पता चलेगा दैट इज द इंट्यूशन और दैट इज द हेलुसिनेशन? अगेन व्हेन इट इट इज ऑल व्हेन इट स्टार्ट हैपनिंग इन योर लाइफ, जो आप सोच रहे हो रहा है, तो उसका मतलब इंट्यूशन एबिलिटी बढ़ गया है. एंड ऐसे चीज़ों को आप देखते जा रहे हो कि मेरे पंख लग गए और मैं आसमान में उड़ रही हूँ. ओके, ये तो हेलुसिनेशन हो गया ना. ओके, सो अगर समझो मैं ऑफिस जा रही हूँ, बॉस ने मुझे आज बुला के डांटा, सही में डांटा, वो इंट्यूशन हो गया. ओके, बॉस को मैंने एक ही उंगली में उठा के फेंक दिया, वो हेलुसिनेशन हो जाएगा. That happened only in dream. Okay, that is the difference between hallucination and intuition. Yes, of course. Okay. ಸರ್ ಅವ್ರ ಏನೋ ದೇವ್ರು ಬಂದಿದೆ ಹೇಳ್ತಾ ಇದೆ ಅಂತಿರ್ತಾರಲ್ಲ, ಅವ್ರ ಥರ್ಡ್ ಐ ಓಪನ್ ಆಗಿರುತ್ತಾ ಅವ್ರದ್ದು? ಯಾರ್ದು ಓಪನ್ ಆಗಿದೆ, ಯಾರ್ದು ನಮ್ಮ ಕಣ್ಣುಗಳನ್ನ ಮುಚ್ಚಿಸ್ತಾ ಇದ್ದಾರೆ ಇವತ್ತಿನ ದಿವಸ ಗೊತ್ತಾಗಲ್ಲ ಮೇಡಮ್. ಇದ್ದಾರೆ, ಇಲ್ಲ ಅಂತಲ್ಲ. ಅಂತ ಮಹಾಭಾರತದಲ್ಲಿ ಸಂಜಯನಿಗೆ ವ್ಯಾಸರು ಇದನ್ನು ಕೊಟ್ಟರು, ದಿವ್ಯ ಚಕ್ಷು, ದಿವ್ಯ ದೃಷ್ಟಿ ಕೊಟ್ಟರು. ಅದನ್ನು ಉಪಯೋಗಿಸಿ ಅದನ್ನು ನೋಡಿಬಿಟ್ಟು
ಅವನು ಧೃತರಾಷ್ಟ್ರನಿಗೆ ಅಲ್ಲಿ ಕುರುಕ್ಷೇತ್ರದಲ್ಲಿ ನಡೀತಾ ಇರೋದೆಲ್ಲ ಹೇಳ್ತಾ ಇದ್ದ. ಓಕೆ, that can be given by Shaktipat also. It was given by Shaktipat of Vyasa Maharshi to Sanjaya. And ಅನ್ನಪೂರ್ಣ ಅವ್ರು ಏನೋ ಹೇಳ್ತಿದ್ರಿ ನೀವು. ಇಲ್ಲ ಸರ್, ಅಣ್ಣ ಅವರು ಮನೆ ನೋಡ್ಲಿಕ್ಕೆ You said that, sir. ಏಕ್ ಮಿನಿಟ್ ಮಾಧುರಿ. ಹೇಳಿ ಅನ್ನಪೂರ್ಣ ಅವ್ರೆ. ಅದು ಮನೆ ನೋಡ್ಲಿಕ್ಕೆ ಅಂತ ಸೀರಿಯಸ್ ಆಗಿ ತಗೋಬೇಕದು ಮನೆ ಅಂತ ಅನ್ಕೊಂಡಿದ್ರು. ಓಕೆ ಅವಾಗ ನಂಗೆ ಗಾಯತ್ರಿ ಜಪ ಮಾಡ್ತಾ ಇದ್ದೆ ಸರ್ ನಾನು. ಓಕೆ ಅವಾಗ ನಂಗೆ ಅದು ಗಾಯತ್ರಿ ಜಪ ಮಾಡುವಾಗ ತೂಕಕ್ಕೆ ಬಂತು. ಆ ಟೈಮಲ್ಲಿ ಆ ಮನೆ ಕೆಳಗಡೆ ಪೂರ್ತಿ ಒಂದು ದೊಡ್ಡ ನಿಧಿ ಇದೆ. ಅದನ್ನ ಒಂದು ದೊಡ್ಡ ನವಗ್ರಹ ಕಾಯ್ತಾ ಇದೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ನೋಡ್ತಾ ಇದ್ದಾರೆ ಸರ್. ಆ ತರ ಅಭಿವೃದ್ಧಿ ಸರ್ ನಂಗೆ. ಓಕೆ, ಹಂಗಿದ್ದಾಗ ಅದನ್ನು ಅಗದ್ ನೋಡ್ಬೇಕು. ಅದು ನಿಮ್ಮ ಇಂಟ್ಯೂಷನ್, ನಿಮ್ಮ ಭ್ರಮೇನ ಅಂತ. ಈ ನಾಗರಾವ್ ನಿಧಿ ಕಾಯೋದು ನಾವು ಬಚ್ಪನ್ನಿಂದ ನೋಡ್ತಾ ಬಂದ್ಬಿಟ್ಟಿದೀವಿ ಮೂವಿಗಳೊಳಗೆ. ಒಂದು ನಿಧಿ ಸುತ್ತಮುತ್ತಲು ನಾಗರಾವ್ ಇರ್ತವೆ. ನಾನಂತರೂ ನೋಡಿಲ್ಲ ಇದುವರೆಗೆ. ನಾನು ಯಾಕೆ ಸುಮ್ಮನೆ ಹೇಳಬೇಕು? ನನಗೆ ಯಾವುದು ನಿಧಿನೂ ಸಿಕ್ಕಿಲ್ಲ, ನಾಗರಾವು ಕಂಡಿಲ್ಲ. ಅದ್ರ ಜೊತೆಗೆ ಸಪ್ರೇಟ್ ಬರೀ ನಾಗರಾವ್ ಕಂಡಿಲ್ಲ ಹೊರತು ನಿಧಿ ಜೊತೆ ಕಂಡಿಲ್ಲ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ. ಇರ್ಬೋದು, ಯಾರಿಗೆ ಗೊತ್ತು. ಅದನ್ನು ಅಗದು ನೋಡ್ಬೇಕಾಗತ್ತೆ. ಎಷ್ಟೋ ಜನ ಈ ಥರ ಕನಸುಗಳನ್ನ ಹಿಡ್ಕೊಂಡು ಅಗಿತಾನೇ ಇದ್ದಾರೆ ಭೂಮಿ. ಎಷ್ಟು ಜನಕ್ಕೆ ಸಿಕ್ಕಿದೆ, ಎಷ್ಟು ಜನಕ್ಕೆ ಸಿಕ್ಕಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಕನಸುಗಳು ನಾನು ಇದನ್ನು ತಪ್ಪು ಅಂತಲೂ ಹೇಳೋದಿಲ್ಲ, ಸರಿ ಅಂತಲೂ ಹೇಳೋದಿಲ್ಲ. ಯಾವುದಾದ್ರೂ ಮೂವಿ ನೋಡ್ಕೊಂಡು ಮಲಗಿದ್ರ ಅವತ್ತು? ಮೂವಿ ನೋಡೋದಿಲ್ಲ ಸರ್ ನಾನು. ಓಕೆ, ನಿಧಿ ಗಿಧಿ ಬಗ್ಗೆ ಏನಾದರೂ ವಿಚಾರ ಮಾಡಿ ಮಲಗಿದ್ರ ಎಲ್ಲಾದರೂ? ಇಲ್ಲ ಸರ್. ಇಲ್ಲ. ನೋಡೋಣ, ಒಂದೇ ಸಲ ಬಂತ ರೀ ಪಟ್ಟಣ ಶೆಟ್ಟಿ ಅವರೇ, ನಿಮ್ಗೆ ನಿಧಿ ಹುಡುಕೊಡ್ತಾ ಇದ್ದಾರೆ, ಹೋಗ್ರಿ ಅದನ್ನ ಅಗದು ಒಂದ್ಸಲ ಹೇಳಿ. ನಮಗೂ ಇತ್ತಂದ್ರೆ ಅರ್ಧ ಕೊಡಿ ನಮಗೆ. ಸಿಕ್ಬಿಟ್ರೆ ಬಹಳ ಒಳ್ಳೇದಲ್ಲ. ಕ್ಯಾನ್ಸಲ್ ಮಾಡ್ಕೊಂಡಿ ಸರ್, ಬೇಡ ಅಂತ ಅಂದ್ರು. ನಿಧಿನೇ ಬೇಡ ಅಂತ ಬಿಟ್ಬಿಟ್ರ? ಓಕೆ, ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕೆಲವೊಂದು ಅದೇ ಹೇಳೋದಲ್ಲ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಡಿಫ್ರೆನ್ಶಿಯೇಟ್. ಯು ಹ್ಯಾವ್ ಟು ಡಿಸೈಡ್ ಆನ್ ದ್ಯಾಟ್. ಎಸ್, ಎನಿಥಿಂಗ್ ಎಲ್ಸ್ ಆರ್ ಶಾಲ್ ಬಿ? ನಾಳೆಯಿಂದ ಕೆಲವೊಂದು ಐಟಮ್ಸ್ ಬೇಕು, ಬರ್ಕೊಳ್ಳಿ. ಬೆಂಗಳೂರಲ್ಲೆಲ್ಲ ಬೇರೆ ಕಡೆಯಲ್ಲೆಲ್ಲ ಲಾಕ್ಡೌನ್ ಓಪನ್ ಆಗಿದೆ, ನಮ್ಮ ಮೈಸೂರು ಬಿಟ್ಟು. ಸೊ ಹಾಗಾಗಿ ಯಾರ್ಯಾರಿಗೆ ಸಾಧ್ಯ ಆದಷ್ಟು ಒಂದು ಒಳ್ಳೆ ದಪ್ಪ ಕ್ಯಾಂಡಲ್ ತಗೊಳ್ಳಿ. ಇಷ್ಟು ದೊಡ್ಡ ಸಿಗುತ್ತೆ, ಪತಂಜಲಿ ಅವ್ರದ್ದು ಇಲ್ಲ ಬೇರೆಯವ್ರದ್ದು. 50 ರೂಪಾಯಿ 100 ರೂಪಾಯಿ ಕೊಟ್ಟು ತೊಗೊಂಡ್ರೆ 6 ತಿಂಗಳು ನಡೆಸ್ಬೋದು ಅದನ್ನು. ಗೆಟ್ ಒನ್ ವೆರಿ ಗುಡ್ ಕ್ಯಾಂಡಲ್, ಬಿಗ್ ಸೈಜ್ ಕ್ಯಾಂಡಲ್. ಇಟ್ ಡಸಂಟ್ ಮೀನ್ ಸ್ಮಾಲ್ ಸೈಜ್ ವಿಲ್ ನಾಟ್ ವರ್ಕ್ ಅಂತಲ್ಲ. ಈವನ್ ನಥಿಂಗ್ ಈಸ್ ದೇರ್, ಯು ಕ್ಯಾನ್ ವರ್ಕ್ ವಿತ್ ಲ್ಯಾಂಪ್ ಆಲ್ಸೋ, ದೀಪ ಆಲ್ಸೋ. ಬಟ್ ಬೆಟರ್ ಯು ಬೈ ಒನ್ ಬಿಗ್ಗರ್ ಕ್ಯಾಂಡಲ್. ಯಾಕಂದರೆ ನಾಳೆ ಇನ್ನು ಒಂದೊಂದಾಗಿ ಯು ವಿಲ್ ಬಿ ಬರ್ಕೊಂಬಿಡಿ. ಯಾರಾದರೂ ನೋಟ್ ಮಾಡ್ಕೊಳ್ಳಿ, ಸತ್ಯಮೂರ್ತಿ ಇಲ್ಲ ನಿಶಾನ್. ವಿ ಹ್ಯಾವ್ ಟು ಗೋ ವಿತ್, ಐ ವಿಲ್ ಟೆಲ್ ಯು ವಾಟ್ ಆಲ್ ದ ಆಕ್ಟಿವಿಟೀಸ್ ವಿ ವಿಲ್ ಬಿ ಡೂಯಿಂಗ್. ಎಸ್ ಜೂಲಿಯಾನಾ ಆಂಟಿ? ಕಲರ್ ಯಾವ್ದು? ಎನಿ ಕಲರ್. ಕ್ಯಾಂಡಲ್ ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೇಲೆ ಬರುವಂತ ಬೆಂಕಿ ಇಂಪಾರ್ಟೆಂಟ್. ಓಕೆ ಓಕೆ, ಸಿಕ್ಕರೆ 3rd ಐ ಕಲರೇ ತಗೊಳ್ಳಿ, ಮ್ಯಾಚಿಂಗ್ ಆಗುತ್ತೆ. ಕಡು ನೀಲಿ ಕಲರೇ ತಗೊಳ್ಳಿ. ಓಕೆ, ವಿ ವಿಲ್ ಬಿ ಡೂಯಿಂಗ್ ಸೋ ಮೆನಿ ಆಕ್ಟಿವಿಟೀಸ್. ಐ ವಿಲ್ ನೇಮ್ ಸಮ್ ಆಫ್ ದೆಮ್. ಬರ್ಕೊಳ್ಳಿ ಬೇಕಿದ್ರೆ. ಥರ್ಡ್ ಐ ಕಲರ್ ಇದೆ ಯಾವುದು? ಹೌದು, ಜೆ ಅಂತ. ಕರೆಕ್ಟ್. ನೋಡಿ, ನಮ್ದು ಇನ್ನೂ ದಿವ್ಯ ಚಕ್ಷು ಫುಲ್ ಇದೆ ನೋಡಿ, ಬ್ರೈಟ್ ಇದೆ ನೋಡಿ. ನಮ್ಮ ಸೀಬಾ ಲೋಗೋ ಬಂದ್ಬಿಟ್ಟು ಇಟ್ ಇಸ್ ದ 3rd ಐ ಸಿಂಬಾಲ್. 3rd ಐ ಓಪನ್ ಆದಾಗ ಇವೆಲ್ಲ ಕಲರ್ಗಳು ಕಾಣಕ್ಕೆ ಶುರು ಆಗ್ತವೆ ನಿಮಗೆ ಆ್ಯಕ್ಚುಲಿ. ಓಕೆ, ವಿ ವಿಲ್ ಬಿ ಲರ್ನಿಂಗ್ ಆ್ಯಂಡ್ ಡೂಯಿಂಗ್ ಕಾಪರ್ ಕಾಯಿನ್. ಬೇಸಿಕ್ಲಿ 3rd ಐ ಬ್ಲಾಕ್ ಯಾಕೆ ಆಗುತ್ತಂದರೆ ಬಿಕಾಸ್ ಆಫ್ ದ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್. ಇಟ್ ವಿಲ್ ಬಿ ಹೈಲಿ ಆ್ಯಕ್ಟಿವ್ ಟಿಲ್ ದ ಏಜ್ 5 ತನಕ. ಅದು ಹಾಗೇನೆ ಬೈ ನ್ಯಾಚುರಲಿ ಇಟ್ ವಿಲ್ ಬಿ ಆ್ಯಕ್ಟಿವ್. ಆ್ಯಂಡ್ ಅಪ್ ಟು 16
it will be working fine. That is these all powers, and it start getting blocked or calcified because of the negative thinking thoughts. If somebody has gone, and too much of logical people also cannot do some things of related to third eye. So what we will be doing is, we will be doing activities of balancing right brain and left brain. In next class we will understand how our brain is there, and how to balance these two things. Left and right brain alli I will be sending you one video. I will start from today itself. I will send it today itself. See the video and try to do those simple exercises to balance your left and right brain. From now onwards, all those right-handed peoples, start performing your daily activities using your left hand. ಬರ್ಕೊಳ್ಳಿದನ್ನೆಲ್ಲ ಮತ್ತೆ ನಾನು ಬೇಕಿದ್ರೆ ಒಂದು ಚಾರ್ಟ್ ಮಾಡಿ ಕಳಿಸ್ತೇನೆ. ನಿಮ್ಮ ದಿನನಿತ್ಯದ ಸಾಧ್ಯವಾದಷ್ಟು ಕೆಲಸಗಳನ್ನು ಎಡಗೈಯಿಂದ ಮಾಡಿ, ನಾನ್ ಡಾಮಿನೆಂಟ್ ಹ್ಯಾಂಡಿಂದ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್, ಕೂಂಬಿಂಗ್ ಯುವರ್ ಹೇರ್, ಓಕೆ, ವೇರಿಂಗ್ ಯುವರ್ ಕ್ಲೋತ್ಸ್, ಶರ್ಟ್ ಬಟನ್ ಹಾಕೋದಿರ್ಬೋದು. And if you are brushing your teeth with the right hand, from tomorrow start doing it with the left hand. ಕೆಲವೊಂದು ಮನೆಯಲ್ಲಿ ಬಯಸ್ಕೊಳ್ಳೋ ಕೆಲಸ ಮಾಡಬೇಡಿ. ಎಡಗಡೆ ಕೈ ಇಟ್ಕೊಂಡು ತೀರ್ಥ ತಗೊಳ್ಳೋದು, ಪ್ರಸಾದ ತಗೊಳ್ಳೋದು ಮಾಡಬೇಡಿ. ದೊಡ್ಡವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬಂದುಬಿಡುತ್ತೆ. ಅದನ್ನು ಮಾಡಿದ್ರೂ ತಪ್ಪೇನಿಲ್ಲ, ಯಾಕಂದ್ರೆ ಕೈ ನಂದೇ ಅದು. ಸೊ ಆ ಕೆಲವೊಂದನ್ನು ಅವಾಯ್ಡ್ ಮಾಡಿ. Don't use left hand, use right hand only. And few things, and try to, if you are a writer, start using the left hand. Left hand ಇಂದ ಬರೀಲಿಕ್ಕೆ ಒಂದು ಪೇಜ್ ಡೈಲಿ ಒಂದು ಕಾಪಿ ಬರೆಯಕ್ಕೆ ಟ್ರೈ ಮಾಡಿ. ಎಲ್ಲ ನೀವು ಫ್ರೀ ಇದ್ದಾಗ ಗೀಚಕ್ಕೆ ಶುರು ಮಾಡಿ. ಬೇಸಿಕ್ಲಿ ವಾಟ್ ವಿ ಆರ್ ಟ್ರೈಂಗ್ ಟು ಡೂ, ಲೆಫ್ಟ್ side of the body is controlled by right side of the brain, and right side of the body is controlled by left side of the brain. ನಮ್ಮ ಬಲಭಾಗದ ಶರೀರ ಎಡ ಮೆದುಳಿಂದ ಕಂಟ್ರೋಲ್ ಆಗುತ್ತೆ, ಎಡಭಾಗದ್ದು ಬಲ ಮೆದುಳಿಂದ ಕಂಟ್ರೋಲ್ ಆಗ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ ಈಗ, ಆ ವಿರುದ್ಧ ಬಾಡಿಗೆ ಕೆಲಸ ಕೊಟ್ಬಿಟ್ಟು ರೈಟ್ ಬ್ರೈನನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಈ ಸಂಸಾರಿಕ ಜಗತ್ತಲ್ಲಿ, ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಎಡಬೆದಳನ್ನು ಭಾಳನೇ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಎವ್ರಿ ಡೇ ವಿ ಆರ್ ಯೂಸಿಂಗ್ ತರ್ಕಗಳು, ಡೌಟ್ಸು ಅವೆಲ್ಲ ಮಾಡಿ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಇವತ್ತಿಗೆ ಇಷ್ಟೇ ಸಾಕು. ನೀವು ಎಡಗಡೆ ಕೈಯಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡಿ, ಎಡಭಾಗದ ಶರೀರವನ್ನು ಯೂಸ್ ಮಾಡಿ. ಎರಡನೇದು, ನಾಳೆ ಕ್ಯಾಂಡಲ್ ಒಂದು ತೊಗೊಂಡು ಬನ್ನಿ. ನಾಳೆ ಇಲ್ಲ ನಾಡಿದ್ದು ಅದನ್ನ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದರ ಮಹತ್ವ ಅದನ್ನು ಹೇಳ್ಕೊಡ್ತೀನಿ. ಕೆಲವೊಂದು ಮುದ್ರೆಗಳು ಇರ್ತವೆ, ಕೆಲವೊಂದು ಪ್ರಾಣಾಯಾಮಗಳು ಇರ್ತವೆ. ಮ್ಯೂಸಿಕ್ಕನ್ನು ಕಳಿಸ್ತೇನೆ, ಸಾಧ್ಯ ಆದರೆ ಈಗಲೇ ಕಳಿಸ್ತೇನೆ, ಇಲ್ಲ ನಾಳೆ ಬೆಳಗ್ಗೆ ಕಳಿಸ್ತೇನೆ. ರಾತ್ರಿ ಮಲ್ಕೋಬೇಕಾದ್ರೆ ಕಿವಿಲಿ ಹಾಕ್ಕೊಂಡು ಮಲ್ಕೊಂಬಿಡಿ. 1 hour, 1.5 hours. Gradually, if somebody is really passionate, let me know. I can even give you 3 hours, 6 hours, 8 hours music also. ಎಲ್ಲೆಲ್ಲಿ ಸಾಧ್ಯನೋ ಡ್ರೈವಿಂಗ್ ಮಾಡೋ ಜಾಗ ಬಿಟ್ಟು, whenever you get time, try to listen to these musics. ಅಷ್ಟೇ. ಇನ್ಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳನ್ನ ಕಮ್ಮಿ ಮಾಡಿ. ಮೊಬೈಲ್ ಸ್ಕ್ರೀನ್ ಟೈಮ್ ಆ್ಯಂಡ್ ಟಿ ವಿ ಸ್ಕ್ರೀನ್ ಟೈಮ್ಗಳನ್ನ ಕಮ್ಮಿ ಮಾಡಿ. ಯಾರಾದರೂ 1 ಗಂಟೆ 2 ಗಂಟೆ ಸೀರಿಯಲ್ಗಳು ವಾಚ್ ಮಾಡೋರಿದ್ದರೆ ದಯವಿಟ್ಟು ಅದನ್ನು ಕಮ್ಮಿ ಮಾಡಿ. ಅದು ನಿಮ್ಮ ಥರ್ಡ್ ಐಯನ್ನು ಓಪನ್ ಆಗಕ್ಕೆ ಬಿಡಲ್ಲ. ಓಕೆ, ಥಿಂಕ್ ಪಾಸಿಟಿವ್. ಆ್ಯಂಡ್ ನೆಕ್ಸ್ಟ್ ಏನೇನಿದೆ, there are so many activities. I will be telling one by one. For today, I will send one video and musics, and you all have to ನಾಳೆಯಿಂದ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ನಿಮ್ಮ ಕೆಲಸ ಏನು ಅಂದರೆ, ಕಾನ್ಸಂಟ್ರೇಟ್ ಆನ್ ದಿಸ್ ಪಾಯಿಂಟ್. ಸಿಟ್. ಒಂದು ಒಳ್ಳೆ ಮ್ಯೂಸಿಕ್ ಕಳಿಸ್ತೀನಿ ಓಂಕಾರದ್ದು.
Om. ಲಾಸ್ಟ್ ಟಿಪ್ ಆಫ್ ದ ಡೇ ಏನು ಅಂದರೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಸಿಂಪಲ್ ಮೆಥಡ್ ಬಂದ್ಬಿಟ್ಟು ಸ್ವಲ್ಪ ನಿಮ್ಮ ಗೋಣನ್ನು ಹೀಗೆ ಮೇಲೆತ್ತಿ, ಕುತ್ತಿಗೆನ ಹೀಗೆ ಮೇಲೆತ್ತಿ, ಆವಾಗ ಆಟೋಮೆಟಿಕ್ಲಿ ಇಲ್ಲಿಗೆ ಹೋಗುತ್ತೆ ನಿಮ್ಮ ಗಮನ. ಯಾರಿಗಾದರೂ ಇಲ್ಲಿ ಗಮನ ಕೊಡೋದು ಕಷ್ಟ ಆಗ್ತಾ ಇದೆ ಅಂದರೆ ದೂರದಲ್ಲಿ ಒಂದು ದೇವಸ್ಥಾನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಅ ಟಾಲ್ ಟೆಂಪಲ್ and imagine that you are seeing the gopuram of that temple. When you do that, your attention will go somewhere here. So you have to concentrate there and chant mantra Om or listen to the mantra Om. So that's all for the day. ಇನ್ನೂ ಭಾಳ ಇದೆ, ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿ ಕಳಿಸ್ತೇನೆ. ಎಸ್ ಮೇಡಮ್. हाँ बोलिए. गले में करके क्या बोला सर आपने कि लाइक कॉन्सेंट्रेट तो थर्ड आई पे करना है ना? हाँ, कॉन्सेंट्रेट थर्ड आई पे करना है. जिनको थर्ड आई पे कॉन्सेंट्रेट करना मुश्किल लग रहा है उन लोगों के लिए एक तरीका बताया कि दूर एक मंदिर को इमेजिन करो और आप यहाँ से खड़ा होके उसका गोपुरम जो रहता है ऊपर उसको देख रहे हैं. When you imagine like this, automatically your eyesight will go up and you will concentrate here. This is just a technique I told. Okay, चलो. म्यूजिक का क्या बताया सर? हाँ जी, करने का. फिर म्यूजिक का क्या बताया सर? म्यूजिक करते भी ऐसा कुछ बोला आपने? नहीं, ओमकार ओम जाप करना है. ओम. हाँ, वो तो बताया. उससे पहले कुछ बोला ना आपने? म्यूजिक आई विल से, म्यूजिक रात में सुनो. ओके ओके ಓಕೆ. ಎಸ್ ಕೃಷ್ಣವೇಣಿ ಗಂಗೂರ್. ಕೃಷ್ಣವೇಣಿ ಅವ್ರು ಏನೋ ಹೇಳ್ತಾ ಇದ್ದಾರೆ. ಓಕೆ, ಸರಿ. ಮತ್ತೆ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಹ್ಯಾವ್ ಅ ವಂಡರ್ಫುಲ್ ಜರ್ನಿ ಆ್ಯಂಡ್ ಥ್ಯಾಂಕ್ ಯು ಸರ್. more time if you can spare every day passionately, you can open up the third eye. Once you open up the third eye, many things will fall in your place. Any other doubts or shall we end the class here? Thank you sir. Okay, good night. Thank you, sir. Okay, good Thank night. you, sir. Good night, sir. Good night and good luck, and do the Om meditation today. Yes, thank you sir. Okay. Yes, Shaman, Okay. ಏನೋ ಹೇಳ್ತಾ Thank you, ಇದ್ದೀರಿ? sir. Thank you Thank you sir. Thank you. Thank you, sir. Good night, sir. Good night.